ಬಸವಾದಿ ಪ್ರಮುಖರನ್ನ ಮನದಲ್ಲಿ ನೆನೆಯುತ್ತಾ ಶತಾಯುಷಿಗಳು ಈ ಭಾಗದಲ್ಲಿ ಬಸವ ತತ್ವವನ್ನು ಜನಮಾನಸಕ್ಕೆ ಮುಟ್ಟಿಸಿ ನಮ್ಮೆಲ್ಲರ ಅಂತರಂಗದಲ್ಲಿ ಸದಾ ಬೆಳಗುತ್ತಿರುವಂತಹ ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ, ಬಸವಲಿಂಗ ಪಟ್ಟದೇವರನ್ನ, ಗುರುಬಸವ ಪಟ್ಟದೇವರನ್ನ ಹಾಗೂ ಎಲ್ಲ ಪೂಜ್ಯರನ್ನ ನೆನೆಸುತ್ತಾ ಜೈರಾಬಾದ್ ಪಟ್ಟಣದ ಲಿಂಗಾಯತ ಸಮಾಜದ ಎಲ್ಲ ಮುಖಂಡರ ಶರಣು ಶರಣೀಯರ ಪಾದಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಇಲ್ಲಿ ಏನು ಮಾತಾಡಬೇಕು ಅಂತ ಅನ್ನೋದೇ ಸ್ವಲ್ಪ ನಾನು ಗೊಂದಲದಲ್ಲಿ ಬಿದ್ದುಬಿಟ್ಟೆ. ಜೈರಾಬಾದ್ ಇದೆ, ಬಸವ ಕಲ್ಯಾಣ ಬಿಟ್ಟು ಬಹಳ ದೂರ. ಏನಾದರೂ ಹೇಳೋಣ. ಇಲ್ಲಿ ಬಂದಮೇಲೆ ಸಂಯೋಜಕರು, ಮುಖಂಡರು ಅವ್ರು ಹೇಳಿರುವಂಥ ಮಾತುಗಳನ್ನು ಕೇಳಿದ ಮೇಲೆ ನನಗೊಂದು ರೀತಿ ಭೀತಿ, ಭಯ ಶುರುವಾಗಿದೆ. 670 ಬಸವ ಜ್ಯೋತಿ ಕಾರ್ಯಕ್ರಮ ತಾವೆಲ್ಲರೂ ಮಾಡಿದ್ರು. ಇನ್ನು 670 ಬಸವ ಜ್ಯೋತಿ ಕಾರ್ಯಕ್ರಮ ಮಾಡಿದವರಿಗೆ, ಕೇಳಿದವರಿಗೆ, ಕೇಳಿಸಿದವರಿಗೆ ನಾನೇನು ಹೇಳ್ಬೋದಪ್ಪ? ಒಂದ್ಸಾರಿ ಹಿಂಗೆ ಪ್ರಬುದ್ಧ ಸಭೆಗೊಬ್ಬರಿಗೆ ಎಷ್ಟಂತ ಕರೆದಿದ್ರು. ಸುಮ್ಮನೆ ಈ ಶರಣರು ಏನು ಹೇಳಲಾರ್ದೇನೆ ನನಗೆ ವೇದಿಕೆ ಕರೀತಿದ್ರಂತ ನಾನು ಚೆನ್ನಾಗಿ ಮಾತಾಡ್ತಿದ್ದೇನೆ. ಅವರೆಲ್ಲ ಹೇಳ್ಬಿಟ್ರು. ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರಿಗೆ ಹೀಗೆಲ್ಲ ಅವರಿಗೆ ಪರಿಚಯ ಮಾಡಿಕೊಟ್ರು. ಮಾಡಿಕೊಟ್ಟಿದ ಮೇಲೆ ಪ್ರವಚನಕಾರರಿಗೆ ಬಹಳ ಪ್ರಶ್ನೆ ಆದ್ರೆ, ಈಗ ಏನು ಮಾತಾಡ್ಬೇಕು ಇವರಿಗೆ? ಕರೆದ್ರೆ ಮತ್ತೆ ಏನಾರ ಬಗ್ಗೆ ಹೋಗ್ಬೇಕಲ್ಲ. ಕೇಳಿದ್ರು, ನಿಮ್ಗೆ ಎಷ್ಟು ಜನರಿಗೆ ತತ್ವ ತಿಳಿದಿದೆ ಕೈಗೆ ಎತ್ತಿ ಅಂತ. ಆದರೆ ಒಂದಿಷ್ಟು ಜನ ಕೈ ಎತ್ತಾರೆ. ಓಕೆ, ತುಂಬಾ ಸಂತೋಷ, ಕಡೆ ಅಂತ. ಎಷ್ಟು ಜನರಿಗೆ ತತ್ವನೇ ತಿಳಿದಿಲ್ಲ, ನೀವು ಒಂದಿಷ್ಟು ಕೈ ಎತ್ತಿ ಅಂದ್ರೆ ಅವಾಗ ಇವ್ರು ಎತ್ತಾರೆ. ಮತ್ತೆ ಎಷ್ಟು ವರ್ಷ ಆದರೂ ಮತ್ತೆ ನಿಮಗೆ ತಿಳಿದಿಲ್ಲ ಅಂತ ಮತ್ತೆ ನಿಮಗೆ ಏನು ಹೇಳೋದು? ನಿವಾರಕ ಮುಗಿತು ಪ್ರವಚನ. ತಿಳಿದವರಿಗೆ ಹೇಳೋ ಅವಶ್ಯಕತೆ ಇಲ್ಲ, ತಿಳಿಲ್ಲ ಅಂತವರಿಗೆ ಹೇಳೋ ಅವಶ್ಯಕತೆ. ಈಗ ನಾನು ಏನು ಹಾಗೆ ಮಾಡ್ಬೇಕಿರೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇಡೀ ಭಾರತೀಯ ಒಂದು ಧಾರ್ಮಿಕ ಪರಂಪರೆ ಒಂದು 12ನೇ ಶತಮಾನ ಏನೊಂದು ಆಗ ಹೋಗ್ತದಲ್ಲ, ಬರೀ ಭಾರತ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿಯೇ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂತ ಒಂದು ಕಾಲ. ಆ ಕಾಲದಲ್ಲೇ ಈಗ ನಾವೆಲ್ಲರೂ ಇದ್ದೀವಿ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಇದ್ರು. ಈಗ ನಾವು ಎಷ್ಟರಲ್ಲಿ ಇದ್ದೀವಿ? 21ರಲ್ಲಿದ್ದೀವಿ. ಅದಕ್ಕೆ ಉಲ್ಟಾ ಹೊಡೆದ್ರೆ ಎಷ್ಟಾಗ್ತದೆ? 12. ನಿಜಕ್ಕೂ ನಿಮ್ಗೆಲ್ಲರೂ ಈಗ ನೋಡಿದ ಮೇಲೆ ಯಾರಲ್ಲಿ ಬಸವಣ್ಣ ಇದ್ದಾರೆ, ಯಾರಲ್ಲಿ ಸಿದ್ದರಾಮ ಇದ್ದಾರೆ, ಯಾರಲ್ಲಿ ಚನ್ನಬಸವಣ್ಣ ಇದ್ದಾರೆ, ಯಾರಲ್ಲಿ ಮಡಿವಾಳ ಮಾಚಿದೇವರು ಇದ್ದಾರೆ, ಯಾರಲ್ಲಿ ಅಕ್ಕಮಾದೇವಿ ಇದ್ದಾರೆ, ಯಾರಲ್ಲಿ ಸತ್ಯಕ್ಕ ಇದ್ದಾರೆ, ಯಾರಲ್ಲಿ ಐದಕ್ಕಿ ರಕ್ಕಮ್ಮ ಇದ್ದಾರೆ. ಈ ಎಲ್ಲ ಶರಣರು ನಮಗೆ ದರ್ಶನ ಆಗ್ತಾ ಇದ್ದಾರೆ. ಬಹಳ ಸಂತೋಷ ಅನಿಸ್ತದೆ. ಜೇಡದಾಶಿಮಯ ಶರಣರು ಒಂದು ವಚನ ಬರುತ್ತದೆ, ಕರಿಯ ನಿತ್ತಡೆವಲ್ಲೆ, ಸಿರಿಯ ನಿತ್ತಡೆವಲ್ಲೆ, ಹಿರಿದಪ್ಪ ರಾಜ ಪದವಿಯೂ ನಿತ್ತಡೆವಲ್ಲೆ, ನಿಮ್ಮ ಶರಣರ ಸುಳ್ಳು ನುಡಿ ಒಂದು ಅರಗಳಿಗೆ ನಿತ್ತಡೆ, ನಿಮ್ಮ ನಿತ್ಯ ಕಾಣ ರಾಮನಾಥ ಅಂತ. ಬಹುಶಃ ಈ ವಚನದ ವಿಶ್ಲೇಷಣೆ ನೀವು ಈಗಾಗಲೇ ಕೇಳಿರ್ಬೇಕಂತ ತಿಳ್ಕೊಂಡಿದ್ದೀನಿ. ಆದರೂ ಒಂದು ಸ್ವಲ್ಪ ಅದಕ್ಕೆ ವಿವರಣೆ ಕೊಡಕ್ಕೆ ನಾನು ಬಯಸ್ತಾ ಇದ್ದೀನಿ. ಕರಿಯ ನಿತ್ತಡೆ ವಲ್ಲೆ ಅಂದ್ರೆ, ಕರಿ ಅಂದ್ರೆ ಆನೆ. ನೀವು ಆನೆ ಕೊಟ್ಟರು ನಮಗೆ ಬೇಡ. ಕರಿಯ ನಿತ್ತಡೆ ವಲ್ಲೆ ಅಂದ್ರೆ ಆ ಕಾಲಕ್ಕೆ, ರಾಜ ಮಹಾರಾಜರ ಕಾಲಕ್ಕೆ ಗಿಫ್ಟ್ ಕೊಡುಗೆ ಕೊಡುವಾಗ ಆನೆ ಕೊಡುಗೆಯಾಗಿ ಕೊಡ್ತಿದ್ರು.
ಸಿರಿಯ ನಿತ್ತಡೆವಲ್ಲೇ. ಸಿರಿ ಅಂದ್ರೆ ಸಂಪತ್ತು, ಬಂಗಾರ, ಬೆಳ್ಳಿ, ರೂಪಾಯಿ, ಆಸ್ತಿ ಪಾಸ್ತಿ ಇವು ಕೊಟ್ಟರು ನಮಗೆ ಬೇಡ. ಸಿರಿಯ ನಿತ್ತಡೆವಲ್ಲೇ, ಅದ್ರ ಆಚೆ ಹಿರಿದಪ್ಪ ರಾಜ ಪದವಿಯೂ ನಿತ್ತಡೆವಲ್ಲೇ. ನಿಮ್ಮ ರಾಜ ಪದವಿನೇ ಕೊಡ್ತೀನಿ ಅಂದ್ರೂ ಒಲ್ಲೆ. ಶರಣರಿಗೆ ನಮ್ಗ ಎಲ್ಲಿ ಅಂತರ ಆಗ್ತದೆ ಅಂದ್ರೆ ಇಲ್ಲೇ. ಅವ್ರು ಎಲ್ಲವೂ ಬೇಡ ಅಂತಾರೆ, ನಾವೆಲ್ಲವೂ ಬೇಕಂತೀವಿ. ಹಿರಿದಪ್ಪ ರಾಜ ಪದವಿಯೂ ನಿತ್ತಡೆ ಒಲ್ಲೆ. ಇವತ್ತು ನಿಮ್ಗೆಲ್ಲರಿಗೆ ರಾಜಕೀಯ ಪರಿಸ್ಥಿತಿಗಳೆಲ್ಲ ಚೆನ್ನಾಗಿ ಗೊತ್ತಿದೆ. ಇವತ್ತು ಇವ್ರು ಕರೆದ್ರೆ ಇವ್ರ ಕಡೆ ಹೋಗೋದು, ನಾಳೆ ಇವ್ರು ಕರೆದ್ರೆ ಇವ್ರ ಪಾರ್ಟಿ ಕಡೆ ಜಾಯಿನ್ ಆಗೋದು, ರೊಕ್ಕ ಕೊಟ್ಟರೆ ಸಾಕು. ಹಿರಿದಪ್ಪ ರಾಜ ಪದವಿ ನಿತ್ತಡೆ ಒಲ್ಲೆ. ನೀವು ಸುಮ್ಮನೆ ಭೌತಿಕವಾಗಿ ಒಂದು ಸ್ವಲ್ಪ ಹೇಳಿ ನಮ್ಗೆ ಆಧ್ಯಾತ್ಮಿಕ ಕಡೆ ತರ್ತಾರ. ನಿಮ್ಮ ಶರಣರ ಸುಳ್ಳು ನುಡಿ 30 ವರ್ಷ ಅಲ್ಲ, 670 ಇಲ್ಲ, ಎಷ್ಟು ಒಂದು ಗಳಿಗೆ ಗಳಿಗೆದಾಗ ಸಣ್ಣದು. ನಾವೀಗ ಸೆಕೆಂಡ್ ಅಂತೀವಲ್ಲ, ಸೆಕೆಂಡ್ದಾಗ ಮಾತ್ರ ಸ್ವಲ್ಪ. ಅರೆ ಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಪ್ರಾಣ ರಾಮನಾಥ. ಏನು ಹೀಗಾದ್ರ ಆ ಸುಳ್ಳು ನುಡಿ ಅಂದ್ರೆ ಏನದು? ಸುಳ್ಳು ನುಡಿ ಅಂದ್ರೆ ಸುಳ್ಳು ಮಾತಲ್ಲ. ಸುಳ್ಳು ನುಡಿ ಅಂದ್ರೆ ಸತ್ಯದ ಮಾತು. ಸುಳ್ಳು ನುಡಿ ಅಂದ್ರೆ ಆ ಮಾತು ಮತ್ತೊಬ್ಬರ ಮನಸ್ಸನ್ನ, ಮನೆಯನ್ನ, ಸಮಾಜವನ್ನ ಬೆಳಗುವಂತದಕ್ಕೆ ಸುಳ್ಳು ನುಡಿ. ಸುಳ್ಳು ನುಡಿ ಒಂದು ಅರಗಳಿಗೆ ನಿತ್ತಡೆ ನಿಮ್ಮ ನಿತ್ಯ ಕಾಣಲ್ಲ, ದಿನಾಲು ನಿನ್ನ ಕಾಣ್ತೇನೆ ಅಂತ ದೇವರು ದಶಮಶಾನ್ ಹೇಳ್ತಾರೆ. ಈಗ ನೋಡ್ರಿ, ಇವೆಲ್ಲ ಎಷ್ಟು ಜನ ಶರಣರು ನಿಮ್ಮ ದಿನನಿತ್ಯದ ಕಾರ್ಯಗಳು ಎಲ್ಲ ಬದಿಗೊತ್ತಿದ್ದೀವಿ. ಎದಕ್ಕೆ ಬಂದಿರಿ? ಸುಮ್ಮನೆ ನಾವು ಹರಟೆ ಹೊಡೆಯಕ್ಕೆ ಬಂದಿವೆ? ಇಲ್ಲ, ನೀವು ನನಗೇನು ಹೇಳಬೇಕು, ನಾನಿಗೂ ಏನು ಕೇಳಬೇಕು. ಸುಳ್ಳು ನುಡಿಗಳು, ಯಾವ ಮಾತುಗಳು ಕೇಳುವುದರಿಂದ ನಮ್ಮ ಮನಸ್ಸು ಆನಂದ ಆಗ್ತದೋ, ನಮ್ಮ ಭಾವನೆಗಳು ಪರಿಶುದ್ಧ ಆಗ್ತಾವೋ, ನಮ್ಮ ಕಿವಿಗಳು ಪಾವನ ಆಗ್ತಾವೋ, ಅವಕ್ಕೇನಂತಾರ? ಸುಳ್ಳು ನುಡಿ. ಸುಳ್ಳು ನುಡಿ ಅಂತ. ನಾವೆಲ್ಲ ಎಂತ ಮಾತಾಡ್ತೀವಿ, ಎಂತ ಮಾತುಗಳು ಕೇಳ್ತೀವಿ? ತೂತು ಬಿದ್ದ ಮಾತುಗಳು. ನಾವು ಮತ್ತೊಂದು ಏನಾದ್ರೂ ಅಂತ ಮಾತುಗಳೇ ನಾವು ಕೇಳ್ತೀವಿ. ಅದಕ್ಕೆ ಕೇಳೋದ್ರೆ ನಮ್ಮ ಕಿವಿ ಬಹಳ ಇಷ್ಟ. ಆದ್ರೆ ಅವ್ರು ಹೇಳಿಲ್ಲ, ಶರಣ ಹೇಳಿದ್ರು, ನಿಮ್ಮ ಸುಳ್ಳು ನುಡಿ. ಈ ಒಂದು ಮಾತು ಕೇಳಕ ಆಲ್ಪಿದಿಂದ ಜೈರಾಬಾದ್ ಅಲ್ಲ, ಕಾಶ್ಮೀರದಿಂದ ಬರ್ತಾರೆ ಇಲ್ಲಿಗೆ ಕಲ್ಯಾಣಕ್ಕೆ. ಅಫ್ಘಾನಿಸ್ತಾನದಿಂದ ಬರ್ತಾರೆ ಬರೋಡ ಶಂಕರ ದೇವರು, ಹೋಳಿಗೆ ಮಾಲೆಯ ರಾಜ. ನೋಡ್ರಿ, ಶರಣರಿಗೆ ನಮ್ಗ ಎಲ್ಲಿ ಭಿನ್ನ ಆಗ್ತದೆ ಅಂದ್ರೆ, ಸುಮ್ಮನೆ 1-2 ತಾಸು ನಮ್ದು ಏನಾರು ಒಂದಿಟ್ಟು ಲೌಕಿಕ ಕಾರ್ಯ ಕೆಲಸಗಳು ಬದಿ ಗೊತ್ತಿಟ್ಟು ಅನುಭವ ಮಂಟಪ ಅಂದ್ರೆ ಪುರುಷತೆ ಇವ್ರಿ ಅಂತ ನಾವು ಅಂತೀವಿ. ಆದ್ರ ಕಾಶ್ಮೀರ ರಾಜ ತನ್ನ ರಾಜ ಪದವಿ ಬಿಟ್ಟು ಬರ್ತಾನೆ. ಇದು ಶರಣರ ಮಾತಿನಲ್ಲಿರುವಂತ ಒಂದು ಗಟ್ಟಿತನ, ಶರಣರ ಮಾತಿಗಿರುವಂತ ಮಹತ್ವ. ರಾಜ ಸರಿ, ಅಲ್ಲಿಂದ ರಾಜ ಬಿಟ್ಟು ಬಂದು ಇಲ್ಲಿ ರಾಜ ಮಾಡದನ? ಇಲ್ಲ, ದಿನಾಲು ಕಟ್ಟಿಗೆ ಕಡಿಯುವಂತ ಕಾಯಕ. ಏನು ಬಸವಣ್ಣರು ಎಂತ ಸಮಾಜ ಕಟ್ಟಿದ್ರು ನೋಡ್ರಿ ಅವತ್ತಿನ ದಿವಸ. ನಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ನೀವು ಜಗತ್ತಿನ ಯಾವ ದಾರ್ಶನಿಕನ ಚರಿತ್ರೆಯನ್ನ ನೀವು ಓದಿ ನೋಡ್ಬೇಕಾದ್ರೆ ಬಸವಣ್ಣ ವಜ್ರ. ಬಸವಣ್ಣ ಅಂದ್ರೆ ಹೊಳ ಇದ್ದ ಹಾಗೆ, ಯಾವತ್ತು ಎತ್ತರಕ್ಕೆ ನಿಲ್ಲುವಂತ ವ್ಯಕ್ತಿತ್ವಗಳು. ಅಷ್ಟು ಜನ ಎಲ್ಲಿ ಬರ್ತಾರೆ? ಕಲ್ಯಾಣಕ್ಕೆ ಬರ್ತಾರೆ. 770 ಅಮರ ಗಣಗಳು, 1,96,000 ಚರಗಳು. ಬಸವಣ್ಣವ್ರು ಎಂತ ಸಮಾಜ ಕಟ್ಟಲಾಕ ಅವ್ರು ಬಯಸಿದ್ರಂದ್ರ ಪ್ರಜ್ಞಾವಂತ ಸಮಾಜವನ್ನ ಕಟ್ಟಕ್ ಬಯದ್ರು. ಯಾಕೆ ನಾವು ಬಸವಾದಿ ಶರಣರಿಗೆ ನೋಡಿದ ತಕ್ಷಣ ನನಗೆ ಎಷ್ಟೋ ಆಶ್ಚರ್ಯ, ಖುಷಿ ಆಗ್ತದೆ. ಇಂಥ ಶರಣರು ಹಿಂಗ ಬದುಕಿರಲ್ಲ ಇಲ್ಲಿ ಈ ನಾಡಿನಲ್ಲಿ. ಮತ್ತ ಅಂಥ ಶರಣರ ವಾರಸುದಾರರು ನಾವಿದ್ದೀವಲ್ಲ ಅಂತ ನಾವು ಹೆಮ್ಮೆ ಪಡಬೇಕು ಅಂತ. ಅಂಥ ಶರಣರು ಎಂತ ಸಮಾಜ ಕಟ್ಟಿದ್ರು ನೋಡ್ರಿ ಅವತ್ತು ಬಸವಣ್ಣನವರು. ಬಸವಣ್ಣನವರು ಜಗತ್ತಿನ ಎಲ್ಲಾ ಪ್ರಥಮಕ್ಕೆ ಬಸವಣ್ಣವರೇ ಮೊದಲ.
ಸಾಕ್ಷರತಾ ಆಂದೋಲನದ ರೂವಾರಿ ಬಸವಣ್ಣನವರು, ಸಹಕಾರ ಕ್ಷೇತ್ರದ ರೂವಾರಿ ಅಪ್ಪ ಬಸವಣ್ಣನವರು, ಸಮಾಜ ಸುಧಾರಕರು ಅಪ್ಪ ಬಸವಣ್ಣನವರು, ಸ್ತ್ರೀ ಕುಲೋದ್ಧಾರಕ ಬಸವಣ್ಣನವರು. ನೀವೆಲ್ಲರೂ ಬಹಳ ಸ್ವಚ್ಛಂದಾಗಿ ಓಡಾಡ್ತೀರಿ, ಮಾತಾಡ್ತೀರಿ. ನಿಮ್ಗೆ ಹೇಳುವಂತ ಅಧಿಕಾರ ಇದೆ, ಅವತ್ತು ಮಾತಾಡಕ್ಕೆ ಅಧಿಕಾರ ಇದ್ದಿಲ್ಲ. ಈ ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಸೂತ್ರ ಒಂದೇನು ಕುಲ ಇತ್ತಲ್ಲ, ಆ ಕುಲದ ಸಂಘಟನೆ ನಮ್ಮ ಹೆಣ್ಮಕ್ಳು. ಅವರಷ್ಟೇ ಅವರು ಊರು ಹೊರಗಿಟ್ಟಿದ್ರು, ಇವ್ರು ಮನೆಯಾಗಿರ್ತಿದ್ರು. ಬಸವಣ್ಣವರು ಕೇಳ್ತಾರೆ, ನನ್ನ ಅಕ್ಕನಿಗಿಲ್ಲದ ಸಂಸ್ಕಾರ ನನಗೇಕೆ? ಜಗತ್ತಿನಲ್ಲಿ ನಿಮ್ಮ ದೇವರು ಅದನ್ನೆಲ್ಲ ಬಸವಣ್ಣನೇ ನಮ್ಮ ಹೆಣ್ಣುಮಕ್ಕಳಕ್ಕೆ ದೇವರು, ನಮ್ಮೆಲ್ಲರಿಗೆ ಬಸವಣ್ಣನೇ ದೇವರು. ಎಂಥ ಕ್ರಾಂತಿ ಅದು! ಇವತ್ತು ಸಂವಿಧಾನ ದತ್ತವಾಗಿ ಕೊಟ್ಟರು 30% ಹೆಣ್ಮಕ್ಳಿಗೆ ಮೀಸಲಾತಿ, ಎಲ್ಲದನ್ನು ಮೀಸಲಾತಿ ಕೊಟ್ಟರು. ಕೊಟ್ಟರು ಯಾರು? ಬಸವಣ್ಣನವರು. ಮಾತು ಸಣ್ಣದೇ ಇರ್ಬೋದು, ಅದರ ಕ್ರಾಂತಿ. ಅಂತ ತತ್ವವನ್ನ ಕೊಟ್ಟಿರುವಂತವರು ಬಸವಾದಿ ಶರಣರು. ಒಂದು ಸಾರಿ ಬಿಜ್ಜಳನ ಕಿವಿ ತುಂಬಿದ ಕೊಂಡಿ ಮಿಂಚಣಗಳೆಲ್ಲ ಹೋಗಿ, ಬಸವಣ್ಣ ನಮ್ಮ ಆರ್ಥಿಕ ವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ, ಖಜಾನೆ ರೊಕ್ಕ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಬಿಜ್ಜಳನಿಗೆ ಡೌಟ್ ಬಂತು. ಬಿಜ್ಜಳ ಬಹಳ ಪ್ರೀತಿ ಬಸವಣ್ಣನ ಮೇಲೆ, ನಿಜವಾಗಿ ನೋಡ್ಬೇಕಾಗಿದೆ. ಆದ್ರೆ ಅವರೆಲ್ಲ ಮಾತು ಕೇಳಿ ಡೌಟ್ ಬಂದು ಖಜಾನೆ ಲೆಕ್ಕಪತ್ರ ಎಲ್ಲ ಪರಿಶೀಲನೆ ಮಾಡಿಸಿದಾಗ ಆ ಖಜಾನೆಯಲ್ಲಿ ಎಷ್ಟು ಇರ್ಬೇಕು, 2 ಪಟ್ಟು ದುಡ್ಡಿತ್ತು ಖಜಾನೆ. ಅಷ್ಟೇ ಬಿಜ್ಜಳನಿಗೆ ಬಸವಣ್ಣನಿಗೆ ಕೇಳ್ತಾರೆ, ಏನು ಬಸವಣ್ಣ ಇದು? ಬಸವಣ್ಣರು ಹೇಳ್ತಾರೆ ಒಂದು ಕಡೆಗೆ, ಕಲ್ಯಾಣ ರಾಜ್ಯದಲ್ಲಿ ನೀಡುವವರುಂಟು, ಬೇಡುವರಿಲ್ಲದ ಕಾರಣ ಅವನು ಬಡವನಾದೆ. ಎಂಥ ಮಾತು ನೋಡಿ, ಎಂಥ ಶ್ರೀಮಂತ ಸಮಾಜ ಅವ್ರು ಕಟ್ಟಿ ನೋಡಿ. ಈಗ ನನ್ನೂರು ಬೇಡವೇ, ಬ್ಯಾಂಕಿಗೆ ಹೋಗಿ ಬೇಡದು, ನ್ಯಾಂಟ್ರಿ ಬೇಡದು, ದೇವ್ರ ಮುಂದೆ ಬೇಡದ್ರೆ ಲೆಕ್ಕನೆ ಕೇಳಬೇಡ, ಧೈರ್ಯದ. ಕೆಲವೊಂದು ಸ್ಪೆಷಲ್ ಆಗಿ ಹೇಳೋಗ್ತಾರೆ, ಎಲ್ಲಿ ಹಿಡಿದ್ರೆ ದೇವ್ರ ಕುಡಿದ ಎಂತ ಬೇಡ ದೇವ್ರಂತಾರಂತ ಏನ್ ಕೊಡ್ಬೇಕು ಇವರಿಗೆ? ಎಷ್ಟು ಸುಂದರವಾದಂತ ದನಗಳಿಗಿಂತ ನಾವು ಹೊರಗಿದ್ದೇವಲ್ಲ, ಭಿನ್ನ ಇದ್ದೇವಲ್ಲ, ಪ್ರಾಣಿಗಳಿಗಿಂತಲೂ ಇವನಿಗೆ ಭಿನ್ನವಾಗಿ ತಯಾರು ಮಾಡಿಕೊಟ್ಟೆ. ಕಣ್ಣು ಕೊಟ್ಟ, ಕಾಲು ಕೊಟ್ಟ, ಬುದ್ಧಿ ಕೊಟ್ಟ, ಎಲ್ಲ ಕೊಟ್ಟ, ಅವ್ರು ಇವು ಬೀಳ್ತಾನಲ್ಲ. ನಗ್ತಾರಂತ ದೇವರು. ಏನ್ ಇವ್ರಿಗೆ ಇನ್ನ ಎಷ್ಟು ಕೊಡ್ಬೇಕು? ಅವ್ರು ಬಸವಣ್ಣ ಹೇಳ್ತಾರಂತ, ನಮ್ಮ ಎಲ್ಲಾ ಶರಣ ಸಂಕುಲದವರು ಕಾಯಕ ಮಾಡ್ತಾರೆ, ಕಾಯಕ ಮಾಡಿ ಗಳಿಸ್ತಾರೆ, ತಗೊಂಡಿದ್ದು ಪ್ರಾಮಾಣಿಕತೆಯಿಂದ ತಂದು ಕೊಡ್ತಾರೆ, ಮಿಕ್ಕಿದು ತಮ್ಮ ಕುಟುಂಬಕ್ಕೆ ಒಂದಿಟ್ಟು ಬಳಸ್ಕೊತಾರೆ, ಮಿಕ್ಕಿದು ಸಮಾಜ ಕೊಡ್ತಾರೆ ದಾಸೋಹ ರೂಪದಲ್ಲಿ. ಆ ಕಾರಣಕ್ಕಾಗಿ ಕಲ್ಯಾಣ ರಾಜ್ಯದಲ್ಲಿ ನೀಡುವರೇ ಅದರ ಬೇಡವಿಲ್ಲ ಅಂತ. ಇವಾಗ ಏನಾಗಿದೆ ಸಮಾಜದಾಗ? ಲೈನಿಗೆ ಬಿಡ್ಕೊಳಕ್ ಬ್ಯಾಂಕಿನಾಗಲೇ ಎಲ್ಲ ಜಾಗದಲ್ಲೇ ಕೊಟ್ಟಿದೆ. ನಮ್ಮ ವ್ಯವಸ್ಥೆ ಹಾಗೆ ಅದ, ಕೊಡೋದೇ ಕೊಡೋದು. ಅಂದ್ರೆ ಇಂಥ ವ್ಯವಸ್ಥೆಯನ್ನ, ಸಮಾಜವನ್ನ ಅಂದು ಬಸ್ಕೊಂಡು ಮತ್ತೆ ನಿಜವಾಗಿ ಬಸವಣ್ಣವರು ಶರಣರು ದೇವರನ್ನ ನಮ್ಗೆ ಅಲ್ಲಿ ಹುಡುಕಂತೆ ಎಲ್ಲರೂ ಹೇಳಿದ್ರು. ದೇವರನ್ನ ನಿನ್ನ ಹತ್ರ ಕರ್ಕೊಳ್ಳೋ ಶಕ್ತಿ ನಿನ್ನಲ್ಲಿದೆ. ಸ್ವರ್ಗಕ್ಕೂ ಹೋಗ್ರಿ ಅಂತ ಹೇಳಿಲ್ಲ. ನಮ್ಗೆ ಗೊತ್ತ, ಜನರಿಗೆ ಏನ್ ಮಾಡಿದಾರೆ ಗೊತ್ತೇನು? ಮೂರ್ಖರನ್ನ ಮಾಡಿದಾರೆ. ನೀವು ಅದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ, ಇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಿ ಅಂತ ನಮ್ಮ ತಲೆಯೊಳಗೆ ತುಂಬ. ನಾವು ಅದೇ ಕನಸು ಕಳ್ಕೊಂಡು ಅವ್ರು ಹೇಳಿದಂಗೆ ನಾವು ಕೇಳ್ತಾ ಇದ್ದೀವಿ. ಆದ್ರೆ ಬಸವಾದಿ ಶರಣರು ಹೇಳಿದ್ರು, ಸ್ವರ್ಗ ಅಲ್ಲಿಲ್ಲ, ಸ್ವರ್ಗ ಇಲ್ಲಿ. ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯ ನುಡಿಯುವುದೇ. ಎಂತ ಮಾತು ನೋಡಿದ್ವಿ. ನಾವೇನ್ ತಿಳ್ಕೊಂಡು
ಇದೆ, ಸ್ವರ್ಗದಲ್ಲಿ ಏನು ಹಾಲಿನ ಹೊಳೆ ಇದೆ, ಅಲ್ಲೆಲ್ಲ ಇಂದ್ರ ಚಂದ್ರ ಎಲ್ಲರೂ ಇರ್ತಾರೆ, ಹಿಂಗೆಲ್ಲ ಚಂದ ಡಾನ್ಸರ್ಗಳು ಇರ್ತಾರೆ, ನಿಮ್ಗೆಲ್ಲ ಏನು ಕಮ್ಮಿ ಇರುವುದಿಲ್ಲ, ಎಲ್ಲ ಹಿಂಗೆಲ್ಲ ಮತ್ತೆ ಇದೆಲ್ಲ ಹೇಳಿದ್ಮೇಲೆ ಯಾರಿಗೂ ಹೋಗ್ತದೆ ಅನಿಸ್ತದೆ ಹೇಳ್ರಿ, ಚಂದ ಎಲ್ಲ ಮಜಾ ಅದಲ್ಲ. ಹಾ, ಕುಂಬಾರ ಗುಂಡಯ್ಯ ಅಂತ ಶರಣರು ಬರ್ತಾರೆ, ಹಿರಿಯರ ಕವಿ ಬಹಳ ಚಂದ ವರ್ಣನ ಮಾಡ್ತಾರೆ. ಕುಂಬಾರ ಗುಂಡಯ್ಯ ಇಲ್ಲೇ ನಮ್ಮ ಬಾಲ್ಕಿ ಒಳಗೆ ಇದ್ದರು 12ನೇ ಶತಮಾನದಲ್ಲಿ. ಘಟ ಕಾಯ್ಕೊಂಡು ಅಂದ್ರೆ ಗಡಿಗೆ ಮಾಡೋದು ಕಾಯ, ಆ ಗಡಿಗೆ ಮಾಡೋ ಜೊತೆಗೆ ಆ ಗಡಿಗೆ ಬಾರಿಸಿ ನುಡಿಸ್ತಿದ್ದಾರೆ. ಶಿವಶಂಕರನ ಘಟವಾಚದ ಜನಕ ಕುಂಬಾರ ಗುಂಡಯ್ಯ ಶರಣರು, ಏಕತಾರಿಯ ಜನಕ ನಮ್ಮ ಕಿನ್ನರಿ ಬೊಮ್ಮಾಯಿ ಶರಣರು. ಏನು ಆ ಕುಂಬಾರ ಗುಂಡಯ್ಯ ಗಡಿಗೆ ಎಲ್ಲ ಮಾಡಿ ಒಂದ್ ದಿವಸ ತನ್ನ ಖುಷಿಗಾಗಿ ಒಬ್ಬ ಬಾಷ್ಕೋತ ಕೂತಂತ. ಬಾಷ್ಕೋತ ಕೂತಾಗ ನಾದ ಸ್ವರ್ಗಕ್ಕೆ ಹೋಗಿ ಮುಟ್ಟಂತ, ಸ್ವರ್ಗಕ್ಕೆ ಹೋಗಿ ಮುಟ್ಟಂತ. ಸ್ವರ್ಗಕ್ಕೆ ಹೋಗಿ ಮುಟ್ಟಿದಾಗ ಅಲ್ಲಿ ಶಿವ ಆ ಪಕ್ಕದಾಗೆ ಪಾರ್ವತಿ ಕುಂತಿದ್ರು ಅಂತ ನೋಡ್ರಿ. ನೀವು ನನ್ನ ಪ್ರಶ್ನೆ ಮಾಡಿದ್ರಿ, ಸರ್ ನಿಮ್ಗೆ ಹೆಂಗ್ ಗೊತ್ತೈತಿ ಹೋಗಿರಿ ನಾನು ಶಿವ ಕುಣಿಯಕ್ಕೆ ಶುರು ಮಾಡಿದಂತ, ಅಲ್ಲೇ ಕುಣಿಯಕ್ಕೆ ಶುರು ಮಾಡಿದಂತ. ಯಾಕಂದ್ರೆ ದೇವರು ಭಕ್ತಲೋಲ ಪ್ರಾರ್ಥನೆದಾಗ ಹೇಳ್ತಾರೆ ನೋಡ್ರಿ, ದೇವ್ರು ಹೇಗಿದ್ದಾರಂದ್ರ ಪ್ರೀತಿಯನ್ನು ತುಂಬಿಕೊಂಡಂತ ಇದ್ದಾನೆ, ದೇವರು ಬೆಳಗಿನ ಸ್ವರೂಪ ಇದ್ದಾನೆ. ಹಾಗೆ ಅಲ್ಲಿ ಕುಣಿಯಕ್ಕೆ ಶುರು ಮಾಡಿದಂತ. ಪಾರ್ವತಿ ಕೇಳಿದಂತ ಏನೇನು ಹುಚ್ಚಿಗೆ ಹಿಡಿತಾ ಹಿಂಗೆ ಕುಣಿಯಕ್ಕೆ ಶುರು ಮಾಡಿದ್ವಿ, ಹುಚ್ಚಿರಂಗಿಲ್ಲ, ಎಲ್ಲಿ ಆಸ್ಪಾಸ್ ಯಾರಿಲ್ಲ, ಇದೇನು ಶುರು ಮಾಡಿದ್ವಿ ಡಾನ್ಸ್. ಕುಣಿಕೊಂಡು ಗೊತ್ತಿಲ್ಲ, ಭೂಲೋಕದ ನನ್ನ ಭಕ್ತ ಒಬ್ಬ ಘಟವಾದ್ಯ ಬಾರಿಸ್ತಾ ಇದ್ದಾನೆ, ಗಡಿಗೆ ವಾದ್ಯ ಬಾರಿಸ್ತಾ ಇದ್ದಾನೆ. ಅದು ಕೇಳಿ ನನಗೆ ಈ ನಮ್ಗೆಲ್ಲ ಅನ್ಸಲ್ಲ, ಈಗ ಮನೆ ಕಾರ್ಯಕ್ರಮದಾಗೆಲ್ಲ ಡಿಜೆ ಹಚ್ತಾವಲ್ಲ, ಡಿಜೆ ಹಚ್ಚಿದಾಗೆಲ್ಲ ಕಡೆ ಮೈ ಆಗಿರ್ತದೆ, ಇನ್ನೊಂದು ಅವ್ರಲ್ಲ ಅಂದರೆ ಅಲ್ಲವೇ ಅದು ಒಳಗೆ ಒಂದು ಸ್ವಲ್ಪ ಮೈಯಾಗಿ ಹುಡುಕು ಬರ್ತದೆ. ಹಾಗೆ ಪಾರ್ವತಿ ಪರಿಸರ ಏನು ಭೂಲೋಕದಲ್ಲಿರುವಂತಹ ಭಕ್ತ ಗಡಿಗೆ ವಾದ್ಯ ಬಾರಿಸಿದ್ರೆ ನಿನಗಿಲ್ಲಿ ಸಂವಹನ ಮಾಡಿದ್ರ, ಹೌದು ಅಂತ ಭಕ್ತರಿದ್ದಾರೆ ನಿಂದು, ಹೌದು. ಹಾಗಾದ್ರೆ ಪಾರ್ವತಿ ನಮ್ಮ ನಡಿ ನೋಡೋಣ ತೋರಿಸ್ತಾರೆ ನನಗೆ. ಶಿವ ಕೈಲಾಸದಿಂದ ಭೂಲೋಕಕ್ಕೆ ಬಂದ್ರ, ಜಗತ್ತಿನ ಧಾರ್ಮಿಕ ಇತಿಹಾಸದಾಗ ದೇವರನ್ನ ತನ್ನ ಮನೆಗೆ ಕರ್ಸ್ಕೊಂಡಿದ್ದವರು ಕುಂಬಾರ ಗುಂಡಯ್ಯ ಶರಣರು ಬಂದ್ರಂತ. ಶಿವ ಪಾರ್ವತಿ ಬಂದ್ರು, ಅವನ ಅಂಗಳ ನಿಂತ್ರಂತ, ಇವನ್ ಮಾಡಿ ಇವ ಬಾರಿ ಕುಣಿತಾ ಇದ್ದಾನ. ಅವನಿಗೆ ಪ್ರಜ್ಞೆನೇ ಇಲ್ಲ, ಕಡೆ ದೇವ್ರು ಬಂದಾನ ಅಂತ ಹೇಳ್ತಾರೆ. ದೇವ್ರು ಬಂದಾನ ಸಹಿತ ಅವನಿಗೆ ಪ್ರಜ್ಞೆ ಇರುತ್ತೆ. ನಮ್ಮ ಮನೆಗೆ ಯಾರಾದ್ರೂ ಸ್ವಲ್ಪ ಲೀಡರ್ಗಳು ಯಾರ ಬಂದ್ರು ಮನೆಗಿರೋರಿಗೆ ಎಲ್ಲರಿಗೂ ಮೊಕ್ಕಾಟ್ಟು ನಾವು ಓಡೋಕೆ ಬರ್ರಿ 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 ಅವ್ನ ಬಳಿ ಅವ್ನು ಕುಡಿ ಸರ್ ಬೆಳೆದ ಆಶ್ಚರ್ಯಚಕಿತ ನೋಡಿ ಶಿವ ಏನು ಸಾಕ್ಷಾತ್ ನನ್ನ ಸಭೆಗೆ ಎಷ್ಟು ಜನ ಎಲ್ಲ ಪೂಜೆ ಮಾಡ್ತಾವ, ಪುನಸ್ಕಾರ ಮಾಡ್ತಾವ, ದೀಪ ನಮಸ್ಕಾರ ಹಾಕ್ತಾವ, ಏನು ಉಪವಾಸ ಮಾಡ್ತಾವ, ಎಲ್ಲ ಮಾಡ್ತಾವ. ಅಂದ್ರೆ ನಾ ಬಂದಿನಿ. ಆಮೇಲೆ ತನ್ನ ವಾದ್ಯ ಬಾರಿಸಿ ನಿಂತು ನೋಡೋದಂತ ಎದುರಿಗೆ ಬಂದಿದ್ದು ಶಿವ. ಅವ ಹೇಳ್ದ, ನಾನು ಕೈಲಾಸವಾಸಿ ಶಿವನು. ಹೌದಾ, ಯಾರು ನೀವು? ಶಿವ ಅಂದ್ರೆ ಯಾರು ಕೇಳೋದಕ್ಕೆ ಶಿವ ನಮಗೆ ಭೂಲೋಕದವರೇ ಗೊತ್ತು, ಕೈಲಾಸಕ್ಕೆ ನಮ್ಗೆ ಗೊತ್ತಿಲ್ಲ. ಇಲ್ಲ ಇಲ್ಲಿ ನಾವೆಲ್ಲ ಹಿಂಗಿದ್ದೇವೆ. ಓ ತುಂಬಾ ಸಂತೋಷ, ಬನ್ನಿ ಬನ್ನಿ ಬನ್ನಿ. ಶಿವ ಹೇಳಿದಂತ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಕೈಲಾಸಕ್ಕೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ನಮ್ಮಂತವ್ರು ಅದ್ರ ನಡಿ ಹೋಗೋಣ, ಆಯ್ತು ಇಲ್ಲೇ ಅದ ಎಲ್ಲ ಬೆಟ್ಟು ಬೆಟ್ಟೆ ಹೋಗೋಣ ಅಂತ ಹೇಳ್ತೀನಿ. ಕುಂಬಾರ ಗುಂಡಯ್ಯ ಕೇಳಿದ್ರು, ಇಂಥ ಜನ ಅಲ್ಲಿ ಮ್ಯಾಲ ಆದಾರೇನು? ಇಂಥ ಪಡ್ತು ಹತ್ತು ಜನ ಅಲ್ಲೇ ಆಗಿಲ್ಲ, ಅಲ್ಲ ಬೇರೆ ಇಂದ್ರ ಚಂದ್ರ ಅಂತ ಜನ, ಇಂಥ ಕಾಮನ್ ಪೀಪಲ್. ನೋಡ್ರಿ ಒಂದು ಮಾತು ಅಂತ, ನಮಗೆ ಜನರ ಮಧ್ಯದ ಕುಂತ ನಮ್ಮ ಮಧ್ಯದ ಒಂದು ರೀತಿ ಇತ್ತು. ನಾವು ಎಲ್ಲರೂ ಯಾಕೆ ಕೂತಿದೆ ಈಗ ಊರ್ದು ಚಂದ ತಿಳ್ಕೊಂಡು, ಅಲ್ಲಿ ಹಾಗಿಲ್ಲ. ಈ ನಮ್ಮ ಜಗತ್ತಾಗ ಅನ್ಟಚಬಿಲಿಟಿ ಅನ್ನೋದು ಅವೇ ತಂದವೇನೋ, ಅಲ್ಲಿ ಒಬ್ರು ಕೂಡಿ ಇಲ್ಲೊಬ್ರು ಕೂಡಿ ಅಂತ ಕೇಳ್ದ. ಹೇಗಿಲ್ಲ ಅಲ್ಲಿ ಎಲ್ಲ ಹಾಗಿಲ್ಲ, ಮತ್ತೆ ಅಲ್ಲೇನಿದೆ ಹೆಂಗೆಲ್ಲ ಇದೆ ಅಲ್ಲಿಂದ ಗಡಿಗೆ ಕಾಯಕದನ್ನು ಮಾಡಕ್ ಕೊಡ್ತೇನು? ಇಲ್ಲ, ಅಲ್ಲೆಲ್ಲ ಕಾಯಕ್ ಹೇಗಿಲ್ಲ, ಸರಿ ಸುಮ್ಮನೆ ಮುಂಡೋದು ಕೂಡ. ಕುಮಾರಗುಡಿ ಚಂದ ಹೇಳ್ತಾರ, ಬೇಡೆನಗೆ ಶಿವನೇ ಕೈಲಾಸವನ್ನು ಕಾಯಕವು ಮಾಡುವುದು. ನನ್ನ ಕೈಲಾಸಕ್ಕೆ ಹಾಡಪ್ಪ, ನಾ ಕೈಲಾಸಕ್ಕೆ ಬಂದ್ರೆ ಏನಾಗ್ತದೆ? ಕಾಯಕ ಬಾಳ್ತದೆ, ಕಾಯಕ ನಿಲ್ತದೆ. ಎಂತ ಮಾತನಾಡು ಕುಮಾರಗುಂಡೇಶ್ವರರು
ಯಾಕಂದ್ರೆ ಅವತ್ತಿನ ಸಮಾಜ ಹಾಗೆ ಇತ್ತು. ಒಬ್ಬರ ಮೇಲೆ ಒಬ್ಬರು ಡಿಪೆಂಡ. ಕಮ್ಮಾರ, ಬಡಿಗ, ಸಿಂಪಿಗ, ಚೌರಿಕ, ನಾವಿದ, ಇವ್ರು ಒಬ್ಬರ ಮೇಲೆ ಒಬ್ಬರು ಎಲ್ಲ ಏನಾಗಿದ್ರು? ಡಿಪೆಂಡ್ ಇದ್ರು. ಈ ಕ್ಷೌರ ಮಾಡೋ ಕೈಲಾಸೋದ್ರ ಇಲ್ಲೆಲ್ಲ ಇವರು ಎಲ್ಲ ಮಾಡೋ ಯಾರು? ಎಲ್ಲ ಹಿಂಗೆ ಗಡ ಮಾಡೋಡಾಗ್ತದೆ ಹುಚ್ಚರಂಗೆ. ಇನ್ವೆಲ್ಲ ಈಗ ಚಂದೆಲ್ಲ ಸ್ಮಾರ್ಟ್ ಕಾಣತ್ತೀನಿ, ಹೆಂಗ ಚಂದ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿ ಕಾಣುತ್ತೆ. ಈಗೆಲ್ಲ ನಾವು ಮನೆಗೆ ಮಾಡ್ಕೊತೀವಿ, ಹಾಗಿದ್ದಿಲ್ಲ ಅವ ಮಾಡಿದನೇ ಆಗ್ಬೇಕಾಗ್ತಿತ್ತು. ಇಲ್ಲ ಅಂದ್ರೆ ಬಸವಾದಿ ಶರಣರು ನಮ್ಗೆ ಏನ್ ಕಲಿಸಿದ್ರು ಅಂತಂದ್ರ, ಸ್ವರ್ಗನೇ ನಿಮ್ಮ ಮನೆಗೆ ಕರ್ಸ್ಕೊಳ್ಳೋದು, ದೇವರನ್ನೇ ನಿಮ್ಮ ಮನೆಗೆ ಕರ್ಸ್ಕೊಳ್ಳೋದು, ನಿನ್ನ ಹತ್ರ ಕರ್ಸ್ಕೊಳ್ಳೋದ ತಾಕತ್ತು ಕೊಡಿಸಿದ ಯಾರು? ಬಸವಾದಿ ಶರಣರು. ಮತ್ತೆ ಇನ್ನೊಂದು ಮಜೆ ಹೇಳ್ತೀನಿ ನಿಮ್ಗೆ. ಅವರು ಬದುಕಿನ ವಾಸ್ತವತೆ ನಮಗೆ ಎಷ್ಟು ಸರಳವಾಗಿ ಕಲಿಸಿಕೊಟ್ರು. ನಮಗ್ ತತ್ವ ತಿಳ್ಕೊಬೇಕಾಗಿದ್ರೆ, ವಚನ ಸಾಹಿತ್ಯ ತಿಳ್ಕೊಬೇಕಾಗಿದ್ರೆ ಏನು ಕಾಶಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಸಂಸ್ಕೃತ ಪಾಂಡಿತ್ಯ ಪಡ್ಕೊಂಡು ಬರಬೇಕಾಗಿಲ್ಲ, PhD ತಗೋಬೇಕಾಗಿಲ್ಲ. ಸರಳಾಗಿ ಹೇಳ್ತಾರೆ ಎಲ್ಲಾ ಶರಣ ವಚನಗಳು. ಒಂದು 3-4 ಸಾಲು ನಮ್ಮ ಮುಂದೆ ಇರುವಂತ ಎಕ್ಸಾಂಪಲ್ಗಳು. ಆಮೇಲೆ ಒಂದು ತತ್ವ, ಒಂದು ವಚನ ಹೇಳ್ತಾರೆ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ. ವ್ಯಾಧನೊಂದು ಮಲನ ತಂದರೆ ಸಲುವಹಾಗಕ್ಕೆ ಬೆಲೆಗೈವರು. ವ್ಯಾಧನೊಂದು ಮಲನ ತಂದರೆ ಸಲುವಹಾಗಕ್ಕೆ ಬೆಲೆಗೈವರು. ಅದೇ ನೆಲನಾಳದನ ಎಡನಂದರೆ ಮತ್ತೆ ಅಡಕೆ ಕಾಸಿಗೂ ಕೊಂಬಾರಿಲ್ಲ. ಈ ವಚನ ವಿಶ್ಲೇಷಣೆ ಮಾಡಕ್ಕೆ ಏನು ಡಿಕ್ಷನರಿ ತಗೋಬೇಕಾಗಿಲ್ಲ, ಬಹಳ ಜಲ್ದಿ ಗೊತ್ತಾಗಿರ್ಬೇಕು. ವ್ಯಾಧ ಅಂದ್ರೆ ಬೇಟೆಗಾರ. ಆ ಬೇಟೆಗಾರ ಹೋಗಿ ಕಾಡಲ್ಲಿ ಹೋಗಿ ಬೇಟೆ ಆಡ್ಕೊಂಡು ಬಂದು ಒಂದು ಪ್ರಾಣಿ ಹುಡ್ಕೊಂಡು ತಂದು ಮಾರ್ಕೆಟ್ ಆಗಿ ಇಟ್ಕೊಂಡು ಬಂತಂದ್ರೆ ಅದು ಖರೀದಿ ಬರ್ತಾರೆ. ವ್ಯಾಧನೊಂದು ಮಲನ ತಂದರೆ ಸಲುವಹಾಗಕ್ಕೆ ಬೆಲೆಗೈವರು. ಅದಕ್ಕೆ ಎಷ್ಟು ಬೇಕು ಅಷ್ಟು ಬೆಲೆ ಕೊಡ್ತಾ ಅಂತ ಬೆಲೆ ಕೊಟ್ಟು ಖರೀದಿ ಮಾಡ್ತಾರೆ. ಇದೊಂದು ಎಕ್ಸಾಂಪಲ್. ಅದೇ ನೆಲನಾಳದನ ಹೇಳಾನೆ ಅಂದಾರೆ. ಒಂದ್ ಕಡೆಗೆ ಇವ ಇಟ್ಕೊಂಡು ಕೂತಾನೆ, ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಎಷ್ಟು ಕೊಡ್ತೇಪ ಇದು, ಯಾಕಂದ್ರೆ ಮಾಂಸಾಹಾರಿಗಳು ತಿಂತಾರೆ. ಒಬ್ಬ ಅದ್ರ ಪಕ್ಕದ ರಾಜನ ಹೆಣೆ ಇಟ್ಕೊಂಡು ಕೂತಾನೆ, ಯಾರಂದ್ರೆ ಹೋಗ್ತಾನೆ ಇಲ್ಲ, ಯಾರು ಕೇಳಕ್ಕಿಂತ ಇಲ್ಲ. ರಾಜ ಅಂತಾನೆ ರಾಜ ನೋಡ್ರಿ ಅವನ ರಾಜ ಸತ್ತ ಅಂದ್ರೆ ಅದಕ್ಕೆ ಹೇಳ್ತಾರೆ ಸಲೆ ನಂಬು ನಮ್ಮ ಕೂಡಲ ಸಂಗಮ ದೇವನ. ನಾವೇನು ಬದುಕಿನೊಳಗ ನಾವು ಇರುವಾಗೆ ನಾವು ಒಳ್ಳೆಯದನ್ನ ಸಾಧಿಸಬೇಕು, ಒಳ್ಳೆಯದನ್ನ ಇತರರಿಗೆ ಹಂಚಬೇಕು. ಇದಕ್ಕೆ ವ್ಯರ್ಥ ಹೋಗ್ಬಿಡ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಣ್ಣು ತೆರೆಸ್ತಾ ಇದ್ದಾರೆ. ನಾವು ಶ್ರೀಮಂತರಿದ್ದೀವಿ, ಸತ್ಮೇಲೆ ಯಾರು ಸಾವುಕಾರ ಹೆಣ ತೋಡ್ರೆ ಯಾರು ಖರೀದಿ, ಯಾರು ತೋಡ್ರೆ ಕುರಿ ತೋಳ್ತಾರೆ, ಕೋಣ ತೋಳ್ತಾರೆ, ಎಮ್ಮೆ ತೆಗೆದುಕೊಳ್ತಾರೆ, ಎಲ್ಲವೂ ಖರೀದಿ ಮಾಡ್ತಾರೆ. ಯಾವ್ದಾರ ದೊಡ್ಡ ಸಾವುಕಾರ ಮನುಷ್ಯ ಹತ್ರ ಮನೆಗಿದವರೇ ಹೇಳ್ತಾರೆ ಜಲ್ದಿ ವೈರಿ ಜಲ್ದಿ ಎತ್ತಿರ್ತಾರೆ. ಎಷ್ಟು ಕಟ್ಟ್ಯಾನು ಏನೆಲ್ಲ ಗಳಿಸಿಟ್ಟಾನ. ಆದ್ರೆ ಒಂದು ಸಾರಿ ಹೀಗೆ ನಿಮ್ಮೂರಂತ ದೊಡ್ಡ ಊರ ಒಂದು ಡ್ರಾಮಾ ನಡೀತಿತ್ತು, ನಾಟಕ. ಆಗೆಲ್ಲ ಇದಕ್ಕೆಲ್ಲ ನಾಟಕ ನಡೀತಿದ್ದು. ಹಳ್ಳಿ ಕೊಳ್ಳಿ ಮಂದಿ ಎಲ್ಲ ನಾಟಕ ನೋಡಕ್ ಬರ್ತಿದ್ರು, ನಾಟಕ ನೋಡಕ್ ಬರ್ತಾ ಇದ್ರು. ಒಂದು ನಡ್ಕೊಂಡು ಬರ್ತಾ ಇರ್ಬೇಕಾದಾಗ ಊರ್ ಕಡಿ ಏನು ಒಂದು ಮನೆ ಇದ್ದ, ಮನೆಯಾಗ ಹೇಳಿದ್ರ ಇಲ್ಲ ಸ್ವಲ್ಪ ನಮ್ದೆಲ್ಲ ಚಪ್ಪಲಿ ಬಿಟ್ಟು ಹೋಗ್ತೇವ್ರಿ, ಇಲ್ಲಿ ನಾಟಕ ಮುಗ್ಮಂದ್ ಮಾತಾಡ್ಕೊಳ್ಳಿ. ಆ ಮನೆಗೆ ಒಬ್ಬರಿಗೆ ಅಜ್ಜಿ ಇದ್ರು, ಕೇಳ್ತಾರೆ ಇಡ್ತಮ್ಮ ಇಡ್ರಿ ಏನು ತೊಂದರೆ ಇಲ್ಲ, ಬಟ್ ಒಬ್ಬರಿಗೆ ನೀವೇ ಹಾಕೊಂಡು ಹೋಗ್ರಿ ಅಂತ. ಯಾಕಂದ್ರೆ ನಾವು ಬಹುತೇಕ ಜನ ಏನ್ ಮಾಡ್ತೀವಿ ಗೊತ್ತೇ, ನಮ್ಮ ಚಪ್ಪಲಿ ಬಿಡ್ತೇವೆ, ಬೇರೆ ಚಪ್ಪಲಿ ಹಾಕೊಂಡು ಹೋಗ್ತೀವಿ. ನಿಮ್ ಕಡೆ ಇಲ್ಲ, ಆ ಕಡೆ ನಮ್ಮ ಕಡೆ ಮಾಡ್ತಾವ ಮಂದಿ. ಇವೆಲ್ಲ ಭಾಳ ಸಣ್ಣ ಆ ಚಪ್ಪಲಿ ಬಿಟ್ಟಾರೆ. ಸ್ವಲ್ಪ ಮುಂದಕ್ಕೆ ಹೋಗಾಕ ಅವ್ರ ಗುಂಪಿನಾಗೆ ಒಬ್ಬನಿಗೆ ಏನ್ಬೇಕು ಹಾರ್ಟ್ ಅಟ್ಯಾಕ್ ಕೊಡ್ತು. ಶಿವಶಂಕರಣ ಹಾರ್ಟ್ ಅಟ್ಯಾಕ್ ಕೊಡ್ತು. ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಅಂದ್ರೆ ನಿಮ್ಗೆಲ್ಲ ಬರ್ತದ. ಅದಕ್ಕೆ ನಾವು ನೋ ಡಾಕ್ಟರ್, ನೋ ಇಂಜೆಕ್ಷನ್, ಮುಗಿದ್ದೆ ಕತೆ. ಹೋಯ್ತದು ಹೋದ ತಕ್ಷಣ ಇವರೆಲ್ಲ ನಾಟಕಗಳು ಭಾಳ ಹುಚ್ಚು ಜನರಿಗೆ. ಈಗೆಲ್ಲ ನಾವು ನೋಡ್ತಾ ಈಗಲೂ ನಮ್ಮ ಹೆಣ್ಮಕ್ಳಿಗೆಲ್ಲ ಕೆಲವೊಂದು ಧಾರಾವಾಹಿ ನೋಡೋದು ಭಾಳ. ಆ ಧಾರಾವಾಹಿ ನೋಡೋ ನೆಂಟು ನಾವು ಕೇಳಲ್ಲ. ಮನೆ ಏನಿ ಒಟ್ಟ ಆ ಲೋಕನೇ ಒಂದು ಬೇರೆನೆ. ನಿಮ್ಮ ಕಡೆ ನೋಡ್ತಾರೆ ಹೋಗುತ್ತೆ, ನಮ್ಮ ಕಡೆ ನೋಡ್ತಾ ತಿಳ್ಕೊಂಡ ಧಾರಾವಾಹಿ ನೋಡ ನೆಂಟರು ಬಂದಾರ ಮಮ್ಮಿ ಮಾಮ ಬಂದಾನ ಬರ್ರಿ ಕೊಡೋದಲ್ಲಿ ಅಲ್ಲೇ ಕೊಡ್ಬೇಕಮ್ಮ
ಖಾಲಿ ನೀರಿಲ್ಲ ನೀರಿಲ್ಲ ಬಂದಿಲ್ಲ ಹೋದಿಲ್ಲ ಅದು ಮುಗಿಯಾದನ ಬರ್ರಿ ನೀವು ನದಿ ನೋಡ್ರಿ ನಮ್ಗೆ ಹೋಗ್ಬೇಕಾದ್ರೆ ಜನ ಕೂಡ ಅವ್ರು ಹೇಳಿದ್ರಂತ ಈಗ ಅದು ಪೈಕಿದಾಗ ಒಬ್ಬ ಸಾಕ್ತಲ್ಲ ಈಗ ಏನು ಮಾಡೋದು ನಾಟಕ ನೋಡ್ಬೇಕು ನಾಟಕ ನೋಡ್ಲಕ್ಕ ನಾವು ಹೋಗುವಾಗಿಲ್ಲ ವಾಪಸ್ ಹೊಸ ಮಂದಿ ಕಾಲದ ಚಪ್ಪಲಿ ಬಿಟ್ಟನೆ ಹೋಯ್ತು ಎಲ್ಲರಿಗೆ ಮೊಬೈಲ್ ಮತ್ತೆ ಎತ್ಕೊಂಡು ಹೆಣಗೆ ತಂದ್ರೆ ವಾಪಸ್ ಅಜ್ಜಿ ಕರ್ದತ್ತ ಅಜ್ಜಿ ಏನು ಹೇಳಪ್ಪ ಇನ್ನೂ ಚಪ್ಪಲಿ ವಾಯಿನಿ ಅಂತೇಳಿ ವಾಯಿನಿ ಬಿಡ್ರಿ ಅದು ಇಲ್ಲ ಅಜ್ಜಿ ಚಪ್ಪಲಿ ಏನಿಲ್ಲ ನಮ್ಮ ಪೈಕಿ ಬಂದವನಿಗೆ ಒಬ್ಬನಿಗೆ ಹಿಂಗೆ ಹಾರ್ಟ್ ಫೇಲ್ ಆಗ್ಯದ ಅವನು ಸತ್ತಾನ ಮತ್ತು ಅವ್ನಿಗೆ ಇಲ್ಲಿ ಇಟ್ಟು ಹೋಯ್ತೇವು ಮತ್ತು ಹುಬ್ಬರಿ ಹೋಯ್ತು ತಮ್ಮ ಖಬರ್ದಾರ ಏನ ಬೇಕಾದ್ರೆ 10 ಜೋಡಿ ಚಪ್ಪಲಿ ಬಿಟ್ಟು ಆ ಹೆಣ ನಂಬಲ್ಲಿ ಇರೋವಾಗಿಲ್ಲ ಅಂದ್ರೆ ಮನುಷ್ಯನ ಬದುಕಿಗೆ ಅರ್ಥ ಎಷ್ಟಿದೆ ಅಂತ ಅರ್ಥ ನಮಗೇನಾದ್ರೂ ಬೆಲೆ ಇದ್ರೆ ಈ ಮೈಯೊಳಗೆ ಈ ಶರೀರದೊಳಗೆ ಉಸುರು ಇರುವವರೆಗೆ ಅದಕ್ಕೆ ಬಸವನವರು ಚಂದ ವಚನ ಬಿಡ್ತಾರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡ ಹೋಗುವುದನ್ನು ಕಾಲ ಮೇಲೆ ಕೈಯನ್ನು ಏಳದ ಮುನ್ನ ಮುಪ್ಪಿಂದ ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಘ ನಾವು ನಾಳೆ ಬರ್ಬೇಕು ನಾಡ್ದವ್ರ ಮುಂದಿನ ಬಸವ ಜೊತೆಗೆ ಬರ್ತೀವಿ ನಾಳೆ ಇರ್ತಿರ್ತಿಲ್ಲ ಭರಸಿ ಏನಂತ ಅದಕ್ಕೆ ಇವತ್ತೇ ಮಾಡೋದು ಅಂದ್ರೆ ಶರಣ ಏನ್ ಮಾಡೋದು ಅಂತಂದ್ರೆ ನಮ್ಗೆ ಒಂದು ಕಡೆಗೆ ಪ್ರಾಣಿ ಒಂದು ಕಡೆಗೆ ಮನುಷ್ಯನನ್ನ ಇಟ್ಟು ತುಲನೆ ಮಾಡಿ ಹೇಳ್ತಾರೆ ಏನು ಅಂತಂದ್ರೆ ನಿನ್ನ ಬದುಕಿಗೆ ನಿನಗೆ ಎಷ್ಟು ಬೆಲೆ ಇದೆ ನೋಡು ಎಷ್ಟು ಅರ್ಥ ಇದೆ ನೋಡು ಅಂದ್ರೆ ಇಂಥ ತತ್ವವನ್ನ ಕೊಟ್ಟಿರ್ತಕ್ಕಂಥವ್ರು ಬಸವಾದಿ ಶರಣ ಒಂದೊಂದು ವಚನ ಸಾಕು ನಮ್ಮ ಬದುಕಿನೊಳಗೆ ಅಲ್ಲ ಹೇಳ್ತಾರೆ ಮಣಿಯ ನೆನೆಸಿ ದಿನವ ಕಳಿಯಲು ಬೇಡ ಖಣಿಯ ಪೂಜಿಸಿ ದಿನವ ಕಳಿಯಲು ಬೇಡ ನಿಜದ ನೆನವು ಬಹಳ ಜನ ಜಪ ತಪ ಎಲ್ಲ ಮಾಡ್ತೀವಿ ಬಹಳ ಮಾಡ್ತೀವಿ ಜಪ 101 ಜಪ 108 ಜಪ 1001 ಜಪ 1,00,001 ಜಪ ಬಹುಶಃ ಆ ಟೈಮ್ಗೆ ಇಂಥ ಜನ ಇರ್ತಾರೇನು ಶರಣ ನೋಡ್ಯ ಅವ್ರು ಕೇಳ್ಯಾರ ಮಣಿಯ ನೆನೆಸಿ ದಿನವ ಕಳಿಯಲು ಬೇಡ ಖಣಿಯ ಪೂಜಿಸಿ ಅಂದ್ರೆ ನಾವೆಲ್ಲ ಪೂಜೆ ಮಾಡ್ತೀವಿ ಅಲ್ಲಿ ಎಲ್ಲ ಹೋಗಿ ಅದನ್ನು ನಿಜದ ನೆನವು ಒಂದು ಕ್ಷಣ ನಾವೆಲ್ಲ ಸ್ನಾನ ಮಾಡ್ಕೊಂಡು ಪೂಜೆಗೆಲ್ಲ ಕೂಡ್ತೀವಲ್ಲ ಕುಂತಾಗ ಏಕಾಗ್ರ ಚಿತ್ತದಿಂದ ಧ್ಯಾನ ಮಾಡೋದು ಅಂತ ಹೇಳ್ತಾರ ಒಂದು ಕ್ಷಣ ನೀವು ಮಾಡ್ಬೇಕು ಅವಾಗ ನೀವು ಏನಾಗ್ತದೆ ಗೊತ್ತೇನು ಸ್ವರ್ಗ ನಿಮ್ಮ ಮನೆಗೆ ಬರ್ತದೆ ಕೈಲಾಸ ನಿಮ್ಮ ಮನೆಗೆ ಬರ್ತದೆ ಆ ದೇವರು ಎಲ್ಲ ನಿಮ್ಮ ಮನೆಗೆ ಬಟ್ ದೇವ್ರ ಮನೆಗೆ ಬರ್ತಾನೋ ಏನೋ ಗೊತ್ತಿಲ್ಲ ಸ್ವರ್ಗ ನಮ್ಮ ಮನೆಗೆ ಬರ್ತಾ ಏನೋ ಗೊತ್ತಿಲ್ಲ ನಾವು ಆನಂದಾಗಿರ್ತೀವಿ ಶಾಂತಾಗಿರ್ತೀವಿ ಟೆನ್ಷನ್ ಇರಲ್ಲ BP ಇರಲ್ಲ ಶುಗರ್ ಇರಲ್ಲ ನೀವೆಲ್ಲ ಇಷ್ಟೆಲ್ಲ ಜನ ಇಲ್ಲಿ ಬಂದಿರಿ ನೋಡ್ರಿ ನಿಮ್ದು BP ಕಮ್ಮಿ ಆಗ್ತದೆ ಈಗ ಯಾರಿಗೆ ಟೆನ್ಷನ್ ಇಲ್ಲ ಯಾರಿಗೆ ಜಾಸ್ತಿ ಜನರಿಗೆ BP ಇರೋದಿಲ್ಲ ನಿಮ್ಗೆ ಒಂದು ಮಾತು ಹೇಳ್ತೇನೆ ಲಿಂಗಾನುಸಂಧಾನದಲ್ಲಿ ಇಂಥ ಶಕ್ತಿ ಇದೆ ಆ ಅನುಸಂಧಾನದಲ್ಲಿ ನೀವು ತೊಡಗಿದ್ರ ನಿಮ್ BP ಕಮ್ಮಿ ಆಗ್ತದೆ ನಿಮ್ ಶುಗರ್ ಕಮ್ಮಿ ಆಗ್ತದೆ ನಿಮ್ ಟೆನ್ಷನ್ ಕಮ್ಮಿ ಆಗ್ತದೆ ನಿಮ್ಮ ಮೈಗಳಿಗಿರುವಂತ ರೋಗಗಳು ಕಮ್ಮಿ ಆಗ್ತದೆ ಆ ಶಿವಯೋಗದಾಗ ಅಂತ ಶಕ್ತಿ ಇದೆ ಅಂತದ್ದು ಪಟ್ಟಿದ್ದು ಬಸವಾದಿ ಪ್ರಮುಖ ನೀವು ನಿಜವಾಗ್ಲೂ ತತ್ವ ಆಚರಣೆ ಮಾಡಿದ್ರಂದ್ರೆ ನೀವೇ ಡಾಕ್ಟರ್ ಆಗ್ತೀರಿ ಬಸವಣ್ಣವರ ಶರಣ ಹೇಳ್ತಾರೆ ಬರೀ ಡಾಕ್ಟರ್ ಅಲ್ಲ ವೈದ್ಯರ ಗಂಡ ಆಗ್ತೀರಿ ಅಂತ ಹೇಳ್ತಾರ ಅಂದ್ರೆ ಇಂಥ ತತ್ವ ಕೊಟ್ಟಿದ್ದು ನಮಗೆ ಬಸವಾದಿ ಶರಣ ಇನ್ನೂ ಒಂದು ವಚನ ಹೇಳ್ತಾರೆ ನೋಡ್ರಿ ನಮ್ಗೆ ನಾವು ಯಾವಾಗ ಧರ್ಮದ ಕಡೆಗೆ ಮುಖ ಮಾಡಬೇಕು ದೇವರ ಕಡೆ ಮುಖ ಮಾಡಬೇಕು ಅಂದ್ರೆ ಈಗೇ ಮಾಡ್ಬೇಕು ಹಿಂದೆ ಮಾಡ್ಬೇಕು ನಾಳೆ ಮಾಡ್ತೀವಿ ನಾಡಿದ್ದು ಮಾಡ್ತೀವಿ ಮುಂದಿನ ವರ್ಷ ಮಾಡ್ತೀವಿ ಅಂದ್ರೆ ಇಲ್ಲ ಚಂದ ಹೇಳ್ತಾರೆ ನೋಡ್ರಿ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಟೈಮ್ ಮುಗಿತಂದ್ರೆ ದಯಮಾಡಿ ಯಾರ ಬರ್ತಾರೆ ಹಂಗೆ ಹೇಳಿದೆ ಯಾಕಂತಂದ್ರೆ ನಮ್ಮ ಗಾಡಿ ನಿಂದ್ರಲ್ಲ ಸಂಸಾರ ಎಂಬುದೊಂದು ಗಾಳಿಯ ಸೊಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನಚ್ಚಿ ನೀ ಕೆಡಬೇಡ ಈಗ ನಾವೆಲ್ಲ ಎಷ್ಟು ಮಂದಿ ಇಲ್ಲಿದ್ದೇವು ನಾವೆಲ್ಲ ಹೇಗಿದ್ದೀವಿ ಅಂದ್ರೆ ಗಾಳಿಗಿಟ್ಟಂತ ದೀಪ ಇದ್ದಂಗಿದ್ದೀವಿ ನಮ್ಮ ಹೋದರಿಗೆಲ್ಲ ಗೊತ್ತಿದೆ ದೀಪ ಚೆನ್ನಾಗಿ ಉರಿಬೇಕಾದ್ರೆ ಅದಕ್ಕೆ ಗಾಳಿ ಹತ್ತಬಾರ್ದು ಅದಕ್ಕೆ ಆಕ್ಸಿಜನ್ ಸಿಗ್ಬೇಕಾದ್ರೆ ಅದು ಬೆಳಕು
ಹಾಗೆ ಸಂಸಾರ ಎಂಬುದೊಂದು ಗಾಳಿಯ ಸೊಡಲು ದೀಪ. ನಾವೆಲ್ಲರೂ ಹೇಗಿದ್ದೀವಿ ಅಂದ್ರೆ ಗಾಳಿ ಒಳಗಿಟ್ಟಂತ ದೀಪ ಇದ್ದಾಗಿದ್ದೀವಿ. ಯಾವಾಗ ಆಡ್ತೀವಿ ಗೊತ್ತಿಲ್ಲ. ಯಾರಿಗೆ? ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ನಾವು ಈ ದಿನ ಚೆನ್ನಾಗಿರ್ತೀವಿ ಅಂತ ಇರಬೇಕು ಅಂತ ಇರಬೇಕು ಭಾವನೆ, ಆದ್ರೆ ಇರ್ತೇವೆ ಅಂತ ಖಾತ್ರಿ ಇಲ್ಲ. ಅದು ಶರಣರು ಹೇಳ್ಕೊಡ್ತಾರೆ. ಸಂಸಾರ ಎಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡೆ. ಇದು ಏನಿದೆ ಅಂದ್ರೆ ಯಾವಾಗ ಇದು ಆರ್ತದೆ ಗೊತ್ತಿಲ್ಲ. ಒಂದ್ಸಾರಿ ಪೇಷಂಟ್ ಹತ್ರ ಡಾಕ್ಟರ್ ಹೋದಂತ. ಆ ಡಾಕ್ಟರ್ ಬಂದಾಗ ಪೇಷಂಟ್ ಮನೆಯವರೆಲ್ಲ ಡಾಕ್ಟರ್ ಕಾಲು ಇಟ್ಕೊಂಡ್ರು. ಡಾಕ್ಟರ್ ಸಾಬ್ರೆ ಎಲ್ಲ ಮಾಡ್ರಿ, ಎಷ್ಟೇ ಬರ್ಬೇಕು ಖರ್ಚು. ಡಾಕ್ಟರ್ ಹೇಳ್ದ, ಡೋಂಟ್ ವರಿ, ನೀವೇನ್ ಚಿಂತೆ ಮಾಡಬೇಡಿ, ಎಷ್ಟು ಫೀಸ್ ಕಟ್ಟಿ ಅವ್ರಿಗೆ ಉಳಿಸ್ಕೊಡ್ತೀನಿ ಅಂತ ಹೇಳ್ದ. ನಮ್ಮ ರಾಜೇಂದ್ರ ಕುಮಾರ್ ಗಂಡಿಯಾಡವರು ಬಂದಿದ್ದಾರೆ, ಅವರಿಗೂ ಮುಖೇಶ್ ಶರಣಾರ್ಥಿಗಳು. ಮಿರ್ಚಿಯಾಡವರು ಬಂದಿದ್ದಾರೆ, ಅವ್ರಿಗೂ ಶರಣಾರ್ಥಿಗಳು. ಡಾಕ್ಟರ್ ಹಂಗೆ ಹೇಳ್ದ, ಏನಂತ? ಏನ್ ಚಿಂತೆ ಮಾಡಬೇಡಿ. ಡಾಕ್ಟರ್ ಪೇಷಂಟ್ ಪರೀಕ್ಷೆ ಮಾಡಿ ಅವ್ನು ಕೆಮ್ಮದಾಗ ತಲೆ ಕೊಟ್ಟಂತ ಆಮೇಲೆ ಸಾಕ. ಆ ಪೇಷಂಟ್ ಸಂಕ್ಷಿಪ್ತಕ್ಕೆ ಹೇಳತ್ತದ, ಡಾಕ್ಟರ್ ಏನ್ ಶಕ್ತಿ ಇದ್ರಲ್ರಿ, ಈಗ ನಮ್ಮ ಮನೆಯವ್ರಿಗೆ ಹೇಳೋಗಿರ್ಲಿ, ಈಡ್ ಜಲ್ದಿ ಸಾಯ್ತಂದ್ರೆ ನನಗೆ ಖಾತ್ರಿ ಇದ್ದಿಲ್ರಿ ಅಂತ ಕೇಳ್ದ. ಈಡ್ ಜಲ್ದಿ ನೀವ್ ಹೆಂಗ್ ಸತ್ರಿ ಡಾಕ್ಟರ್? ಸರಿ, ಅದೇ ಯಾರಿಗೆ ಗೊತ್ತಿಲ್ಲ ಡಾಕ್ಟರ್. ಈಗ ನಮಗೆ ಬಹಳ ಸಾರಿ ಏನ್ ಮಾಡ್ತಾರೆ, ಪೇಷಂಟ್ಗಳಿಗೆ ದವಾಖಾನೆ ಬಂದ ತಕ್ಷಣ ಫಸ್ಟ್ ಕ್ವಶನ್ಸ್ ಯಾವಾಗ ಆಗಿದೆ? ಹಾರ್ಟ್ ಅಟ್ಯಾಕ್ 9 ಗಂಟೆಗೆ 5 ನಿಮಿಷ ಕಮ್ಮಿ ಇದ್ರಿ ಆಗತ್ತೆ, ಜಲ್ದಿ ತರಬೇಕಾಗಿತ್ರಿ, ನೀವು ತಡ ಮಾಡಿ ಅಂದ್ರೆ ನಾವು ದವಾಖಾನೆ ಬಂದು ಹಾರ್ಟ್ ಅಟ್ಯಾಕ್ ಮಾಡ್ಬೇಕು. ಏನ್ ಕತೆ? ರೋಗ ಹೇಳ್ಬರ್ತಾ ಏನು? ಏನ್ ನೋಡ್ರಿ, ಇಷ್ಟೆಲ್ಲ ನಾವೆಲ್ಲ ಇಲ್ಲಿ ಚಂದ ಕುಂತಿದ್ದೇವೆ. ಯಾರು ಯಾವಾಗ ಆಗ್ತೇವೆ ಅನ್ನೋದು ಗೊತ್ತದೇನು? ಇಲ್ಲ, ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಏನೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಇರೋ ದಿವಸ ಹ್ಯಾಪಿಯಾಗಿ ಖುಷಿಯಿಂದ ಒಳ್ಳೆ ಕಾರ್ಯ, ಸಮಾಜ ಕಾರ್ಯ ಮಾಡು, ಮುಗಿತಟ್ಟೆ. ಕಳೆದ ದಿವಸ ಎಸ್ ಅವ್ರೆ ಓಕೆ ಅನ್ಬೇಕು. ಅದಕ್ಕೆ ನಮ್ಮ ಶರಣ ಹೇಳ್ತಾರೆ, ಮರಣವೇ ಮಹಾನುಭಿ. ಶರಣರು ಸಾವಿಗೆಂದು ಅಂದಲೇ ಇಲ್ಲ. ಬಟ್ ಬಾ ಯಾವ ಕೊಟ್ಟೆ ಇಂಟ್ರೊಡಕ್ಷನ್ ಮಾಡ್ತಾರೆ ಅಂತ ಕೇಳ್ತಿರಂತ. ಅಮ್ಮತನ ಕೊಡ್ಲೇ ನಿನಗೆ ಪರಿಶನವ ಸಾವಿನ ಯಮದೂತ. ಏನ್ ಇಂಥ ಜನ ಇವು, ಎಂತ ದಾಸಿ ಜನ ಇವು. ಸಾವಿರ ಜನ ಅಂಜಿವ್ರು ಹೆದರ್ಕೊಳ್ತಾರೆ, ಇವ್ರನ್ನು ಬಾ ಅಂತಾರೆ. ಇದು ನಮ್ಮ ಶರಣರು ಕಲಿಸಿಕೊಟ್ಟಿದ್ದು. ಇರುವಷ್ಟು ದಿವಸ ನಾವು ನೆಮ್ಮದಿಯಿಂದ, ಪ್ರೀತಿಯಿಂದ, ಗೌರವದಿಂದ ಬದುಕಬೇಕು. ಹೆಂಗ್ ಬದುಕಬೇಕಂದ್ರೆ ಎಲ್ಲರೂ ನನ್ನವರು ಅಂತ ಹೇಳಿ ಅಪ್ಕೊಂಡು ಬದುಕಬೇಕಂತ. ಇವನಾರವ 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 ಎನ್ನದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಇವ ನಿಮ್ಮ ಮಹಾಮನಿಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಹೇಳಿದ್ರೆ ಹೀಗೆ ಬದುಕ್ರಿ, ಬದುಕದಿದ್ದಾರೆ ಎಲ್ಲರನ್ನ ಅಪ್ಪಿಕೊಂಡು ಬದುಕ್ರಿ, ಎಲ್ಲರೂ ನನ್ನವರು ಅಂದ್ಕೊಂಡು ಬದುಕ್ರಿ. ಇದು ಬಸವಾದಿ ಶರಣರು ಕೊಟ್ಟಂತ ತತ್ವ. ಆದ್ರೆ ಇವತ್ತು ನಾವು ಹೆಂಗ್ ಬದುಕ್ತಾ ಇದ್ದೀವಿ? ನಾವೆಲ್ಲರೂ ನಮ್ಮೂರಂತ ಅಂತ ಇದ್ದೇವೆ. ನಾವೊಂದ್ಸಾರಿ ನಮ್ದು ಒಬ್ರು ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೆ. ದಯಮಾಡಿ ನನಗೆ ಬಹಳ ಆಶ್ಚರ್ಯ ಅನಿಸ್ತು. ಕೇಳಿದೆ, ಇಂತಿಂತವ್ರ ಮನೆ ಬೇಕಾಗಿದ್ರಿ, ಎಲ್ಲಿದೆ ಗೊತ್ತಿಲ್ಲ ನಮ್ಗೆ. ನಾನಂದ್ರೆ ಇವ್ರು ಗೊತ್ತಿಲ್ಲಕ್ಕಿಲ್ಲ ಅಂತ ಸ್ವಲ್ಪ ಮುಂದಕ್ಕೆ ಹೋದೆ. ಮುಂದಕ್ಕೆ ಹೋಗೊಬ್ರಿಗೆ ಕೇಳ್ದೆ, ಇಂತಿಂತವ್ರ ಮನೆ ಬೇಕ್ರಿ ಎಲ್ಲಿದೆ? ಅಲ್ಲೇ ಹಿಂದಿದೆ ಸರ್ ಅದು. ಮತ್ತೊಂದು ಸ್ವಲ್ಪ ಹಿಂದಕ್ಕೆ ಹೋದೆ. ಮತ್ತೆ ಅಲ್ಲಿ ಹೋಗಿ ಕೇಳ್ದೆ, ಇಲ್ರಿ ಇಂಥವ್ರ ಮನೆ ಇಲ್ಲ ಸರ್, ಅಲ್ಲೇ ನೋಡ್ರಿ. ಮತ್ತೆ ಅಲ್ಲಿ ಹೋದೆ, ಮತ್ತೊಂದು ಅವರಿಗೆ ಕೇಳಿದೆ, ಸರ್ ಇಂಥವ್ರ ಮನೆ ಬೇಕು, ಎಲ್ಲಿದೆ? ಏನ್ರಿ ನಿಮ್ ತಲೆ ಕೆಟ್ಟದ ಗೊತ್ತಿಲ್ಲ ಅಂತ ಹೇಳಿ ನಿಮ್ಗೆ. ಹಾಗೆ ಹೇಳಿದ್ರೆ ಯಾರು ಗೊತ್ತೇನೋ ಅವ್ರಣ್ಣ ನಾವು ಅರ್ಥಗಳೊಳಗೆ ಹಿಂಗ್ ಬದುಕ್ತೀವಿ. ಇನ್ನು ಕಟ್ಟ ಕಡೆಯ ವ್ಯಕ್ತಿಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮೂರನ್ನು ಕಳಿಸಿರ್ತದೆ. ಅಪ್ಪ ಬಸವಣ್ಣ ಹೇಳಿದ್ರು, ಎಲ್ಲರೂ ನಮ್ಮವರು, ಎಲ್ಲರೂ ನನ್ನ ತಂದೆ ತಾಯಿಗಳು, ಎಲ್ಲರೂ ನಮ್ಮ ಬಂಧುಗಳು, ಎಲ್ಲರೂ ನಮ್ಮ ಬಳಗಗಳು ಅಂತೇಳಿ ಬದುಕ್ರಿ ಅಂತಂದ್ರೆ ನೀವೇ ಸ್ವರ್ಗದಾಗಿದ್ದಂಗ ಆಗ್ತದೆ. ಅದಕ್ಕೆ ಹೇಳಿದ್ರು ಅವರು, ಏನು ನಿಂದೇನು ಬದುಕದಲ್ಲ, ಜಗತ್ನಾಗ ದೇವ್ರು ಬಹಳ ಡೇಂಜರಸ್ ಮನುಷ್ಯ. ನಮ್ದೆಲ್ಲ ಡೇಟ್ ಆಫ್ ಬರ್ತ್ ಬರ್ತಾನ, ಡೇಟ್ ಆಫ್ ಡೆತ್ ಅದೇನೇನೋ ನಮ್ದು ನೋಡಿ ಇರ್ತಾವ ಅಂತ ಹೇಳಿದ್ರ, ಕೆಲವ್ರ ಕಡೆ ಸೈಡಿಗೆ ಸಿಕ್ಕಾಬಿಟ್ಟಿರ್ತಾವ. ಇಂಥ ಡೇಟಿಂಗ್ ನೀವು ಹೋಯ್ತಪ್ಪ ಹಂಗೆ ಹೇಳೋದಕ್ಕೆ ನೀವು ಇಲ್ಲ ಕೂಡ್ತೀರಿ. ಕೇಳ್ಬೇಡ್ರಿ, ಏನು ಇರೋದೇ ಥೋಡೆ ಜನ ನೋಡ್ರಿ, ಹೊಡ್ಯಾರಿ ತಿಮ್ಮ ಹೊಡ್ಯಾರಿ, ಯಾರು ನಾವು ಇಲ್ಲಿ ಕೂಡ್ತಿಲ್ಲ.
ಇನ್ನು ಕೆಲವು ಜನ ಗಾಬರಿ ಅದಕ್ಕೆ ಪೈರೇ ಸಾಯ್ತಿರು ನಾವು ಸಾಯೋದ ಅಂತೇಳಿ ಗಾಬರಿ ಅದು 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 ಮುಂಚಿಟ್ಟೆ ಚಂದ ಮಾಡಿ ನಾವು ಅದಕ್ಕೆ ಕೇಳ್ತೇನೆ ನಾವು ಸಂಸಾರ ಎಂಬುದೊಂದು ಗಾಳಿಯ ಸೊಗರು, ಸಿರಿ ಎಂಬುದೊಂದು ಸಂತೆಯ ಮದಿಗೆ. ಸಿರಿ ಅಂದ್ರೆ ಸಂಪತ್ತು, ರೊಕ್ಕ, ರೂಪಾಯಿ, ಬಂಗಾರ, ಬೆಳ್ಳಿ. ನಾವೇನ್ ತಿಳ್ಕೊತೇವೆ ನಮ್ಮಿಂದ ಸಾವುಕಾರ ಯಾರು ಇಲ್ಲಿ ಊರ ದೇವರತ್ತ ಅಂತ ಸುಮ್ಮನಿರೋ ಹೊಟ್ಟೆನಿ ಮುಚ್ಕೊಂಡು ಬದುಕು ಇಲ್ಲ ನಮ್ಮ ಎದುರಿಗೆ ಭಾರಿ ಉಳಿತಿದ್ರಿ ಏನು ಏನು ಎಲ್ಲ ಎಲ್ಲ ಮೈ ತೊಗೊಂಡು ಸಹಿತ ಬಿಸಿಲ ನೀರು ಹೋಯ್ತೀನಿ ಸರಿ ಹೊರಗಡೆ ಆ ಕಡೆ ತುಂಬಿದ್ರು ಹೋದ್ರೆ ಸಹಿತ ಬಿಸಿಲ ನೀರು ಹೋಯ್ತೀನಿ ಸರಿ ಈಗ ಅವ್ನಿಗೆ ಕುಡಿಯೋ ನೀರು ಸಿಗೋವ ದೇವ್ರ ಪಟ್ಟ ನೋಡ್ತಾನೆ ತೌಡ ನೋಡ್ತಾನೆ. ಅದಕ್ಕೆ ನಂಬ ಬೇಡ. ಇದ್ದಾಗ ಹೊಟ್ಟೆ ಇರಬೇಕು, ಇಲ್ದಾಗ ಹೊಟ್ಟೆ ಬದುಕಬೇಕಂತ ಕಲಿಸಿದವರು ಯಾರು? ಬಸವಾದೀಶ. ವಚನ ಸಾಹಿತ್ಯ ನಮ್ಗೆ ಯಾಕೆ ಪ್ರೀತಿ ಆಗಬೇಕು, ಯಾಕೆ ಗೌರವ ಕೊಡಬೇಕು, ಎಂತ ತತ್ವ ಕೊಡ್ರಿ. ಕಾಯಕ ಒಂದು ಕಡೆಗೆ, ಸತ್ಯ ಶುದ್ಧ ಕಾಯಕ, ದಾಸೋಹ ಒಂದು ಕಡೆಗೆ, ಇಂಥ ಮೌಲಿಕ ತತ್ವಗಳನ್ನ ಕೊಡ್ತಿರ್ತಕ್ಕಂಥವ್ರು ಬಸವಾದಿಕರು ಅಂತರು. ಬಟ್ ನಮ್ಗೆ ಇವತ್ತು ಏನಾಗಿದೆ, ನಂಬರು ನಚ್ಚರು ಇದೇ ಕರೆಯವರು. ನಾವು ನಂಬ್ತಾ ಇಲ್ಲ ದೇವರನ್ನ, ಸುಮ್ಮನೆ ಅವ್ರು ಮಾಡಿ ಅಂತ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅದರ ನಂಬಿ ಕರೆದಡಿ ಹೋಗಿ ನನ್ನ ಶಿವನ. ಒಂದ್ಸಾರಿ ವಯಸ್ಸಾಗಿದೆ ಮುದುಕಿಗೆ, ಬಹಳ ವಯಸ್ಸಾಗಿತ್ತು. ಏನು ಈಗ ಯಾವಾಗ ಹೋಗ್ಬೇಕು, ಇದೊಂದು ಎಕ್ಸಾಂಪಲ್ ಹೇಳಿ ಮುಗಿಸ್ತೇನೆ. ವಯಸ್ಸಾಯ್ತು, ಚಕ್ಕ ಹೋಗ್ತಾ ಇಲ್ಲ, ಮನೆ ಎಲ್ಲ ಪರೇಶಾನ್ ಮುದುಕಿ ಕಾಲ. ಯಾಕಂದ್ರೆ ಯಾವಾಗ ಸಾಯ್ತಾಳ ಗೊತ್ತಿಲ್ಲ, ಬಿಟ್ಟು ಹೋಗುವಂಗಿಲ್ಲ. ಮತ್ತೆ ಈ ವಯಸ್ಸಾಗಿ ನೆಲಕ್ಕೆ ಹಿಡಿದವ್ರ ಪರಿಸ್ಥಿತಿಯನ್ನು ಎಷ್ಟು ಗಂಭೀರ ಆಗ್ಲಿಕ್ಕೆ ಬಂದು ಮಾತಾಡ್ತೀನಿ. ಫೋನ್ ಮಾಡಿದವ್ರು ಒಂದೇ ಕೇಳ್ತಾರೆ, ಗೊತ್ತು ಅಜ್ಜಿ ನೀವು ಫೋನ್ ಮಾಡಿದ್ರೆ ತಿಳ್ಕೊಳ್ತಾ ಯಾರಿಗೆ ನೆಟ್ಟಿ ಯಾಕೆ ಅಜ್ಜಿ ಮೊದಲು ಅದು ಅಜ್ಜಿ ಕಿವಿ ಯಾರೇ ಕೇಳ್ತದೆ. ನಾ ಎಷ್ಟು ಅಜ್ಜಿ ಆದ್ರಪ್ಪ, ಎಲ್ಲರೂ ಬರೀ ಇದೇ ಕೇಳ್ತಾರೆ. ಮನೆಗಿನವರು ಇವ್ರು ಯಾವಾಗ ಹೋಗ್ತಾರೆ, ನೆಂಟನೆಲ್ಲರೂ ಅದೇ ಕೇಳ್ತಾರೆ. ಮನೆಗಿನವ್ರು ಬೇಸರಿಸಿ ನಾವು ಶಿವಶಂಕರ್ ಟೋಕ್ರೆ ಅನ್ನಂತ ಗುರುಗಳ ಹತ್ರ ಹೋದ್ರು. ನಮ್ಮ ಮನೆ ಒಬ್ಬಕ್ಕೆ ಅಜ್ಜಿ ನೆಲ ಹಿಡಿದ್ರ ಹೋಗ್ಲಕ್ಕೆ ತಯಾರಿ. ಆಕಿನ ಕಾಲ ನಾವು ಪರೇಶಾನ್ ಆಗಿದೆ, ನಮ್ಮ ದಂಧೆ ದತ್ತಿ ಎಲ್ಲ ಬಂದಾಗ ಇವ್ರದೆಲ್ಲ 100 ಎಕರೆ ಜಮೀನು ಬೆಳೆಸಿದಕ್ಕೆ ಆಕಿನೇ. ಇವ್ರದ್ದು ಬಂಗಾರ ಗಿಂಗಾರ ಹಿಡಿದು ಆ ಮುದುಕಿದ್ದೆ. ಇವ್ರು ಹಿಂಗಾಗ್ಯದ ಏನಾರ ಮಾಡೋದು. ಗುರುಗಳು ಹುಷಾರಿದ್ರು, ಬಂದ್ರು ಮನೆಗೆ. ಅಜ್ಜಿ ಏನದ ಹೇಳಕತ್ತಿ ಯಾಕ? ಅದು ಮುದುಕಿ ಹೇಳ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ಬೇಕಾಗ್ಯದ. ಸ್ವರ್ಗಕ್ಕೆ ಹೋಗ್ಬೇಕಾಗ್ಯದ. ಮತ್ತೆ ನಿನ್ನ ಬದುಕಿನಾಗ ಪುಣ್ಯ ಕಾರ್ಯಗಳು ಏನೇನು ಮಾಡಿದ್ ಹೇಳು. ಪುಣ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಪುಣ್ಯ ಅಂದ್ರೆ ಆಕಿ ಪುಣ್ಯ ಮಾಡಿದಕ್ಕೆ ಅಲ್ಲ, ಏನಾದ್ರೂ ದಾಸೋಹ ಮಾಡಿದ. ದಾಸೋಹ ಅಂದ್ರೆ ಏನು ಅಂತ ಕೇಳಿದ್ರೆ ಆಕಿ ತಟ್ಟಿ ಮುಸ್ಕೊಂಡಾಕಿ ಈಕಿ ನಮ್ಮ ಕಡೆ ಗಾದೆ ಮಾತಾಡ್ತಾರೆ, ಎಂಜಲ್ ಕೈಲಿ ಕಾಗಿ ಹೊಡೆದವರಲ್ಲ ಅಂದ್ರೆ ಅದನ್ನು ಬೀಳ್ತದ ಕೆಳಗೆ ಅಷ್ಟು ಚಿಕ್ಕೊಂಡ್ರ. ಮತ್ತೆ ನೀ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಏನಾದ್ರು ಮಾಡ್ಬೇಕಾಗ್ತದೆ. ದಾನ ಧರ್ಮ ದಾಸೋಹ ಈಗಿನ ಒಳ್ಳೆ ಕಾರ್ಯ ನಡೆದ ಇದಕ್ಕೆಲ್ಲ ಕೊಡ್ಬೇಕಾಗ್ತದೆ. ಅಂತದೆಲ್ಲ ಏನ್ ಮಾಡಿದ್ರು ಮನೆಯೇ ನನಗೆ ಗೊತ್ತಿಲ್ಲ, ಈ ಮನೆಗೆ ಗೊತ್ತಿಲ್ಲ. ತಟ್ಟಿ ಬಂತು ನಂಗೆ ಇವ್ರು ಸ್ವರ್ಗ ಕಳಿಸಿ ಹೋಗ್ಬೇಕು ಅಂತ ಕೂತು ಮುದುಕಿ. ಯಾರಿಗೆ? ಆ ಗುರುಗಳಿಗೆ. ಗುರುಗಳು ಕೆಲಸ ಮಾಡೋಣ, ಕೊನೆಯ ಪಕ್ಷಕಾಲ ಒಂದಿಷ್ಟು ದಾಸೋಹ ಮಾಡು. ಆ ತರ್ತಾನಿದ್ದಾರೆ ಹೋಗಿ ಆ ಕಾಡಿ ನೋಡಿ ಎಷ್ಟು ಜುಕುಣಿ ಮುದುಕಿ ಅಂದ್ರೆ ಚಲೋ ನೀರ ತರ್ತಾಳೆ ಅಂತ ಇವ್ರು ತಿಳ್ಕೊಂಡ್ತಾರೆ. ಒಂದು ಕೊಳತಿದ ಮೂಲಂಗಿ ತಂದು ಹಾಕಿ ಜೋಳಿಗೆ ಒಳಗೆ ಅಂತದ್ದು ಯಾರು? ಗುರುಗಳು ತಗೊಂಡ್ರು. ಆಯ್ತು, ಇವತ್ತು ನಿನ್ನ ಕೈಯಿಂದ ದಾಸೋಹ ಆಯ್ತು, ನೀ ಪುಣ್ಯ ಪ್ರಾಪ್ತಿ ಮಾಡ್ಕೊಂಡಿದ್ಯಾ, ಈಗ ನೀ ಏನ್ ಮಾಡ್ತೀವಿ ಸ್ವರ್ಗಕ್ಕೆ ಹೋಯ್ತು. ಹ್ಯಾಂಗ ಹೋಯ್ತಾ ಅಂತ ಕೇಳ್ದ. ಇದು ಮೂಲಂಗಿ ಏನ್ ಮಾಡ್ತದೆ, ನಸಿಕಿನ ಜಾವದಾಗ ನಿನ್ ಬಂದು ಬರ್ತದೆ, ನಿನ್ನ ಹತ್ರ ಬರ್ತದೆ, ಬಂದು ನಿಂಗೆ ಎಬ್ಬಿಸ್ತದೆ. ಎಬ್ಸಿದಾಗ ಏನ್ ಮಾಡಿ ನೀ ಮೂಲಂಗಿ ಹಿಡ್ಕೊ, ನೀ ಮೂಲಂಗಿ ಹಿಡ್ಕೊ, ಅದು ಮೂಲಂಗಿ ನೀನು ಸ್ವರ್ಗಕ್ಕೆ ಹೋಯ್ತು. ಹೌದಾ? ನಾವು ಹಬ್ಬಕ್ಕಿನೇ ಹೋಗ್ಬೇಕ ಮತ್ತೆ ಯಾರು ಅಲ್ಲ ಪುಣ್ಯ ಮಾಡಿದ್ರೆ ಹೇಳಿ ನಾವು ಬಗ್ಗೆ ಹೋಗ್ಬೇಕು ಅಂತ ಅಂತಕ್ಕೆ ಮೂಲಂಗಿ ದಾನ ಮಾಡಿದಕ್ಕೆ ನಾವು ಬಗ್ಗೆನೇ ಹೋಗ್ಬೇಕು ಟೀಕದ ಬಂದು ನಸಿಕಿನ ಜಾವದಾಗ ಮೂಲಂಗಿ ಬಂದು ಅಜ್ಜಿ ಹೇಳ ಮನೆಗೆ ಹೋಗೋಣ ಬಂದ್ಯಾ? ಬಂದು ನಾಡಿ ಹಿಡಿತು ಅಜ್ಜಿ. ಈ ಹೆಣ್ಮಕ್ಳಿಗೂ ಚಟ ಇರ್ತದೆ, ಎಲ್ಲಿಗೆ ಹೋಗಿದ್ರೆ ಸುಮ್ಮನೆ ಹೋಗಲ್ಲ. ಆಸು ಪಾಸು ಎಲ್ಲರಿಗೂ ಹೇಳ್ತಾರೆ, ನಾವು ಅಲ್ಲಿಗೆ ನೋಡಿದ್ದೇವೆ. ನಾವಲ್ಲಿ ಭಾಳ ಮಂದಿ ಕಾಣಿಕೆ ಇದಕ್ಕೆ ಆಯ್ತವ್ರಿ ಹೆಣ್ಮಕ್ಳು ಹೇಳಕ್ಕಂಡೆ ಇವ್ರು ಹೋಗ್ಯಾರ. ಆ ಮುದುಕಿ ಆಚೆ ಮನೆಗೆ ಹೇಳ್ತಾರೆ, ಸಂಗವ ಏನ್ ಮಾಡ್ತೀನಿ? ನಾ ಸ್ವರ್ಗಕ್ಕೆ ಮಾಡಿದ್ರು. ಮುದುಕಿ ನೀ ಸ್ವರ್ಗಕ್ಕೆ ನಂದರೆ ಏನದ ಮನೆ ಮನೆಗೆ ನಾ ಬರ್ತೀನಿ ಅಂತ ಆಕಿನ ಕಾಲಿ ಹಿಡ್ಕೊಂಡ್ಬಿಡುತ್ತೆ ಆ ಮುದುಕಿ.
ಇದು ಹೋಗೋ ಬರೀ ಸುಮ್ಮನೆ ಕೊಡ್ಬೇಕ. ಈಚೆ ಮನೆಗೆ ಕಾಯ್ತು, ಆಚೆ ಮನೆಗೆ ಬಂದು ಇಕ್ಕಿನ ಕಾಲ ಹಿಡಿದು ನಿಧಾನಕ್ಕೆ ನಡೀತು. ಮೂಲಂಗಿ ಎಲ್ಲಿಗೆ ತರಬೇಕು. ಇವೆಲ್ಲ ಮಂದಿ ಎಲ್ಲ ಸುಮ್ಮನೆ ಕೊಡ್ತಾರೆ, ನಸ್ಕೆಲಾಗೆ ಹೊರಗೆ ಹೋಗೋ ಮಂದಿ ಎಲ್ಲ ಎಲ್ಲಿ ಹೊಂಟ್ರಿ ಮಂದಿ ಅಜ್ಜಿ ನಾವು ಸರಕು ಹಿಡಿದು ನಮ್ದಿಂದ ನಾವು ಬರ್ತಿದ್ದ ತಮಗೆ ಲೇಟ್ರ್ ಹೇಳಿದ್ರೆ ಕಾಲ ಅವ್ರ ಕಾಲಿ ಇವ್ರ ಕಾಲ ಅವ್ರ ಕಾಲಿ ಇವ್ರ ಕಾಲ ಹೇಳೋದಪ್ಪ ನಡೀತಾನಪ್ಪ. ಜೈರಾಬಾದ್ ಮಂದಿ ಎಲ್ಲ ಕಾಲಿನೇ ಲೈನ್ ಅಂತ ಮುದುಕಿ ನೋಡ್ದು ಸೀರೆ ಧೋತ್ರ ಪ್ಯಾಂಟ ಬರ್ಮೂಡ ನಾಯ್ಟಿ ಎಲ್ಲ ಮಂದಿ ಕಾಣದ ಮುದುಕಿ ಅಂತ ಊಟಿನ ಸ್ವಲ್ಪ ಇಷ್ಟ ಇತ್ತಂತ ಸರ್ಗ ಮುಟ್ಟದ ಇವೆಲ್ಲ ನಂದಿದ್ದೆ ಹೊಂಟಾಳ ಸರ್ಗಕ್ಕೆ ಆಂತಂತ ಮುದುಕಿ ಅಷ್ಟೇ. ಮತ್ತೆ ಅದು ಎಲ್ಲಿದ್ದ ಅಲ್ಲಿ ಬಂದ ಕೈ ಮುಟ್ಟಿ ಕಾಲು ಮುಟ್ಟಿ ಹಲ್ಲು ಮುಡಿದು ಬಂದಿದ್ದೇನು ಬಂದೆ ಏನು ನಾನು ನನ್ನಿಂದೆ ಆಯಿತು, ನಾ ಮಾಡಿದ್ರೆ ಆಯಿತು ಯಾರು ಅಂತ ಹೇಳ್ತಾರೆ ಶರಣರು. ನಮ್ಮಿಂದ ಏನಿಲ್ಲ, ಎಲ್ಲ ಮಾಡೋದು ಬೇರೆ, ಅವ್ರು ಮಾಡ್ತಾರೆ. ಈ ರೀತಿ ಬದುಕಿದ್ರೆ ನಮ್ಮ ಬದುಕು ಖುಷಿ ಆಗ್ತದೆ, ಆನಂದ ಆಗ್ತದೆ, ಸಂತಸ ಬದುಕಾಗ್ತದೆ. ಇಂಥ ತತ್ವವನ್ನು ಕೊಟ್ಟಿರ್ತಕ್ಕಂಥ ಬಸವಾದಿ ಶರಣರು ತುಂಬಾ ತುಂಬಾ ಖುಷಿ ಅನ್ನಿಸ್ತದೆ. ನಿಮ್ಮೆಲ್ಲರ ಮುಖ ನೋಡಿ ನನಗೆ ನಿಜವಾಗ್ಲೂ ನಾವೆಲ್ಲಿ ಎಲ್ಲ ಶರಣ ಸಂಕುಲಗಳ ನಡುವೆ ನಾವು ಇದ್ದೀವಿ ಅಂತ ಹೇಳಿ ವಿಶೇಷವಾಗಿ ನನಗೆ ಶರಣರು ಫೋನ್ ಮಾಡಿ ಇಲ್ಲ ಸರ್ ನೀವು ಬರಬೇಕು ಅಂದಾಗ ಆಯ್ತು ನಾವು ಬರ್ತೀವಿ ತಗೊಳ್ರಿ, ಏನು ತೊಂದರೆ ಇಲ್ಲ. ನಮ್ಗೆ ಟೈಮ್ ಕೊಟ್ಟರು, ಎಷ್ಟು ಗಂಟೆ ನೀವು ಇರಬೇಕು ಅಂತ ನಾವು ಅರ್ಧ ಗಂಟೆ ಮುಂದೆ ಬಂದೇವೆ. ನಾವು ಶಿಕ್ಷಕರು ಯಾರು ಕಾಯ್ಬಾರ್ದು ನಾಡ ಅವ್ರ ಕಡೆಯಿಂದ ಸ್ವಲ್ಪ ಲೇಟ್ ಆಯ್ತು. ಆದರೂ ಇವತ್ತು ನನಗೆ ಬಹಳ 670 ಬಸವ ಜೊತೆ ಮಾಡೋದು ನೀವು ಮಾಸ ಮೆಚ್ಚಬೇಕು. ಜೋರ ಚಪ್ಪಾಳೆ ನಾನೇ ತರ್ತೀನಿ. ಇಷ್ಟು ಬಸವ ಜೊತೆ ಕಾರ್ಯಕ್ರಮಗಳು ನೀವು ಮಾಡಿರಲ್ಲ, ಇಷ್ಟು ಬಸವ ಜೊತೆ ಕಾರ್ಯಕ್ರಮಗಳು ಗಂದಿಗೇಡವ್ರೆ 670 ಬಸವ ಜ್ಯೋತಿ ಕಾರ್ಯಕ್ರಮಗಳು. ಬಹಳ ಖುಷಿ ಆಯ್ತು ನನಗಂತೂ, ಬಹಳ ಸಂತೋಷ ಆಯ್ತು. ನಾವೇನು ದೊಡ್ಡ ಜ್ಞಾನಿಗಳಲ್ಲ, ದೊಡ್ಡ ಸ್ವಾಮಿಗಳಲ್ಲ, ತತ್ವ ತಿಳ್ಕೊಂಡಲ್ಲ, ಏನೋ ಸುಮ್ಮನೆ ಒಂದಿಟ್ಟು ತತ್ವ ಪರಿಸರದಾಗ ಉಳಿದವ್ರು ನಾವಿದ್ದೀವಿ. ನಿಮ್ಮದು ಏನು ಈ ಸೇವೆ ಇದೆ ನಿಜಕ್ಕೂ ನನಗೆ ಬಹಳ ಖುಷಿ ಅನ್ನಿಸ್ತು. ಇದು ಹೀಗೆ ನಡೀಲಿ. ಇದು ಏನು ಅಂದರೆ ಇದು ಜ್ಯೋತಿ, ಸಮಾಜ ಬೆಳಗುವಂಥ ಜ್ಯೋತಿ. ನಮ್ಮ ಕಡೆಗೆ ಏನಾಗ್ತದೆ ಅದು ನಾವು ಮಾಡಬೇಕು. ಇದು ಸಮಾಜವನ್ನು, ಪ್ರಜ್ಞಾವಂತ ಸಮಾಜವನ್ನು ಕಟ್ಟುವಂಥ ಗುರುತರ ಬೆಳಗಕ್ಕೆ ನಿಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳಿ ನನಗೆ ಕರೆಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಇಲ್ಲಿಯ ಸಮಾಜ ಮುಖಂಡರಿಗೆ, ತಾಯಂದರಿಗೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬೇಕು, ಇದು ಬೆಳಿಬೇಕು, ತತ್ವ ಬೆಳಿಬೇಕು, ತತ್ವ ಮನೆಯಿಂದ ಮನೆಗೆ ಹೋಗ್ಬೇಕು, ಮನಸ್ಸಿನಿಂದ ಮನಸ್ಸಿಗೆ ಹೋಗ್ಬೇಕು, ಊರಿಂದ ಊರಿಗೆ ಹೋಗ್ಬೇಕು, ಇದು ಬೆಳಿಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ನಾನು 10 ನಿಮಿಷ ನಾನು ಜಾಸ್ತಿ ಏನು ತೊಗೊಂಡಿಲ್ಲಪ್ಪ. ನನ್ನ ಟೈಮೇ ನಾನು ತೊಗೊಂಡಿನಿ. ನೀವು ಹೇಳಿರೋದು ನಾವು ಮಾತಾಡಿ, ನೀವು ಲೇಟ್ ಮಾಡಿದ್ರೆ ನಾನು ಏನು ಮಾಡಿದ್ದೀನಿ. ನೀವು ಅವ್ರು ಹೇಳ ನಮ್ಗೆ 7:45 ಕೊಡ್ತಾದ್ರೆ ನನಗೆ 8 ಗಂಟೆ ಮೈಕ್ ಕೊಟ್ಟಿದ್ದೀನಿ. ನೀವು ಕೇಳ್ಕೊಳ್ತಾ ಕೊಡ್ತಾ ಅಂದ್ರೆ ನಾನು ರಾತ್ರಿ ಬೆಳಗ್ಗೆ ಹಿಂಗೆ ಹೇಳ್ತೀನಿ. ನಾವೇನು ಮಂದಿ ಅಂತ ಮತ್ತೆ ಕರೀಲಿ, ನಾವು ಬರ್ತೇವೆ. ಯಾಕಂತಂದ್ರೆ ಮತ್ತೆ ಮಾತು ದೂರದ್ರಿ. ಕಾಶ್ಮೀರ ಇಲ್ಲದ, ಕಾಶ್ಮೀರಕ್ಕಿಂತ ದೂರ ಇಲ್ಲಲ್ಲ ಅಂದ್ರೆ ಬಹಳ ಸಮೀಪ ಇದ್ದೀವಿ ನಾವು. ತತ್ವದ ಕಾರ್ಯದಲ್ಲಿ ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೇನೆ. ಬಸವ ತತ್ವದ ಕಾರ್ಯ, ಸಮಾಜ ಕಾರ್ಯ ಎಲ್ಲಾದ್ರೂ ನಡೀತಾ ಇರುವಾಗ ನಿಮ್ಮ ತನುರ ಕೊಡ್ರಿ, ನಿಮ್ಮ ಮನರ ಕೊಡ್ರಿ, ನಿಮ್ಮ ಭಾವರ ಕೊಡ್ರಿ, ಏನಾರ ಕೊಡ್ರಿ. ಏನು ಕೊಡ್ರಿ ಅಂದ್ರೆ ಬಾಯಿ ಮುಚ್ಕೊಂಡ್ರೆ ಕೊಡ್ರಿ. ಏನ್ ಮಾಡ್ತಾರೆ ಒಂದು 4 ಮಂದಿ ಕೂಡೋದು ಸುಮ್ಮನೆ ಬಸವ ಕೂತ ಕೊಡ್ತಾ ಏನು ಇವ್ರು ಬಸವ ಕಲ್ಯಾಣ ಸರ್ಗಕ್ಕೆ ಹೋಗ್ಬೇಕು ಅದ್ರಲ್ಲಿ ಮಾಡಿ ನೀವು ಅನ್ನೋದು ಬಿಡ್ರಿ. ಅಂದ್ರೆ ಅನ್ನ ಮಂದಿ ಇರ್ತಾವ, ಒಂದು ಕಮಿಟಿನೇ ಇರ್ತದೆ ಅಂತದ ಇಲ್ಲಿ ಹಾಕಬಾರ್ದು ಅನ್ನೋಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಕಾರ್ಯ ಇನ್ನು ಇದು 670 ಇದು ಇನ್ನೂ ಮುಂದಕ್ಕೆ ಹೋಗ್ಬೇಕು. 770 ಆಗಬೇಕು. 1,96,00,000 ಕಾರ್ಯಕ್ರಮ ಹೋಗ್ಬೇಕು. ನಿಮ್ಮದು ಮಾತಾಡಿದ್ರೆ ನೀವು ಯಾವ ಕಾರ್ಯಕ್ರಮ ಎಷ್ಟು ದೂರ ಇದ್ರೆ ಬರ್ತೇವೆ, ಎಲ್ಲಿದ್ರೆ ಬರ್ತೇವೆ. ಕಾರ್ಯಕ್ರಮ ನಡೆದಲ್ಲ ನಮ್ಗೆ ಅದೇ ಖುಷಿಯಿಂದ ಇದು ಇನ್ನೂ ಬೆಳಿಬೇಕು, ಇದು ಎತ್ತಕ್ಕೆ ಹೋಗ್ಬೇಕು ಅನ್ನುವಂಥ ಸದಾಶಯ ಮಾತನ್ನು ಹೇಳುತ್ತಾ ಅತಿ ಅನುಭವದಲ್ಲಿ ಕಿರಿಯನಾಗಿರ್ತದೆ ನನಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಿಕ್ಷಕರು ಟೋಕ್ರೆ ಅನ್ನೋರು. ನಾವು ಅವರು ಸುಮಾರು 40 ವರ್ಷದಿಂದ ಗಂದಿಗೇಡವರು ನಾವೆಲ್ಲ 40 ವರ್ಷದಿಂದ ಈ ತತ್ವದಲ್ಲಿ ನಾವು ಕೆಲಸ ಮಾಡ್ತಾ ಬಂದೀವಿ. ಅಳಿಲು ಸೇವೆ ನಾವು ಮಾಡ್ತಾ ಬಂದೀವಿ. ಮುಂದೇನೂ ನಾವು ಮಾಡ್ಬೇಕು. ಯಾಕಂದ್ರೆ ಗುರುಪಟ್ಟ ಕಾಣಿಕೆ, ಗುರುಪಟ್ಟ ಕಾಯಿದು ಅವನಿಗಾಗಿ ಬಿಡಲಿಲ್ಲ, ಮತ್ತೆ ಯಾರಿಗೆ ಬಿಡೋಣ ಅಂತೇಳಿ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿನಲ್ಲಿ ತಮಗೆ ಏನಾದರೂ ಸ್ವಲ್ಪ ಸರಿ ಅನಿಸ್ಲಿಲ್ಲ ಅಂತ
ಅದು ನಿಮ್ಮ ಕಿವಿ ದೋಷ, ನಾನೇನಲ್ಲ. ಕರೆಕ್ಟ್ ಶರಣ ಹೇಳಿದೆ, ನಾ ಹೇಳಿ, ನಾನೇನು ಅದ್ರಾಗ ಏನಿಲ್ಲ. ಎಲ್ಲ ಶರಣ ಹೇಳಿದೆ, ಮಾತ್ಕೊಂಡು ನಾವು ಹೇಳಿದ. ಅದು ನಮ್ದು ಏನೈತೆ ನೀವು ನಮಗೆ ಕೇಳ್ಬೋದು ಅಷ್ಟೇ. ನಿಮ್ಗೆ ಕೇಳ್ಬೇಕಾದ್ರೆ ಬಸವಣ್ಣರಿಗೆ ಕೇಳಿ, ಕೇಳ್ಬೇಕಾದ್ರೆ ಆತ್ಮದೇವ್ ಕೇಳಿ, ಕೇಳ್ಬೇಕಾದ್ರೆ ಚಾರು ಆಕ್ರಿಗಳಿಗೆ ಕೇಳಿದ್ರೆ ರಾಜೇಂದ್ರ ಕುಮಾರ್ ಅಣ್ಣವ್ರು ಬಂದ್ರೆ ಅವ್ರಿಗೆ ಅದು ಕೇಳಿ, ಡಾಕ್ಟ್ರಿ ಅಣ್ಣರಿಗೆ ಕೇಳಿ, ಇಲ್ಲಾಂದ್ರೆ ಇಲ್ಲಿ ಬಸವ ಸಮಾಜ ಮುಖಂಡರಿಗೆ ಕೇಳಿ, ಅವ್ರು ಹೇಳ್ತಾರೆ. ನಾನು ಹೇಳೋದು ಓಕೆ. ಎಲ್ಲರಿಗೂ ಶರಣು ಶರಣ.